जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां तन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् कमी ಆಗ್ತದೆ ಕಮ್ಮಿ ಶ್ರೀಮದ್ ವೇದವ್ಯಾಸ ಪ್ರಣೀತ ಶ್ರೀ ವಿಷ್ಣು ಪುರಾಣದ ಅನುಸಂಧಾನವನ್ನ ಸರ್ವೋತ್ತಮನಾದ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಪರಾಶರರು ತಮ್ಮಲ್ಲಿಗೆ ತತ್ವ ಜಿಜ್ಞಾಸುಗಳಾಗಿ ಬಂದಿರತಕ್ಕಂತಹ ಮೈತ್ರೇಯರಿಗೆ ಪರತತ್ವ ಯಾವುದು ಅನ್ನುವಂತಹ ವಿಷಯದಲ್ಲಿ ಪರತತ್ವದ ಅದ್ಭುತವಾದಂತಹ ಅಸಾಧಾರಣವಾದಂತಹ ಗುಣಗಳು ಯಾವುದು, ಆ ಗುಣಗಳ ಅನುಸಂಧಾನವನ್ನು ನಾವು ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಅನೇಕ ತತ್ವಾರ್ಥ ವಿಚಾರಗಳಿಂದ ಕೂಡಿದ ಮಾತುಗಳನ್ನ ಉಪದೇಶ ಮಾಡ್ತಾ ಇದ್ದಾರೆ. ಅದರಂತೆ ಮೈತ್ರೇಯರ ಪ್ರಶ್ನೆ, ಸಮಗ್ರವಾಗಿರ್ತಕ್ಕಂತಹ ಈ ಜಗತ್ತು ಯಾರಿಂದ ಸೃಷ್ಟಿಯಾಗ್ತದೆ, ಯಾರಲ್ಲಿ ಅದು ಆಶ್ರಯವನ್ನ ಕಂಡುಕೊಳ್ತದೆ ಮತ್ತು ಕೊನೆಯಲ್ಲಿ ಯಾರಲ್ಲಿ ಹೋಗಿ ಸೇರ್ತದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಅತ್ಪ್ರಯಂತ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಎಂಬುದಾಗಿ ಉಪನಿಷತ್ತು ಯಾವ ಬ್ರಹ್ಮತತ್ವದ ಪರಬ್ರಹ್ಮನಾಗಿರ್ತಕ್ಕಂತಹ ನಾರಾಯಣನ ಬಗ್ಗೆ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆಯೋ ಅಂತಹ ಪರಬ್ರಹ್ಮನಾಗಿರ್ತಕ್ಕಂತಹ ನಾರಾಯಣನನ್ನ ನಮಗೆ ತಿಳಿಸಿಕೊಡುವ ಪೂರ್ವದಲ್ಲಿ ಪರಾಶರರು ಅನೇಕ ವಾಕ್ಯಗಳಿಂದ, ಅನೇಕ ಶ್ಲೋಕಗಳಿಂದ, ಸುಮಾರು 7-8 ಶ್ಲೋಕಗಳಿಂದ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಆರಂಭದಲ್ಲಿ ಮಂಗಳಾಚರಣೆ ಅಂತ ನಾವೇನು ಹೇಳ್ತೇವೆ, ತತ್ವವನ್ನ ಉಪದೇಶ ಮಾಡುವ ಪೂರ್ವದಲ್ಲಿ ಆರಂಭದಲ್ಲಿ ಮಂಗಳಾಚರಣೆಯ ರೂಪದಲ್ಲಿ ಸುಮಾರು 7-8 ಶ್ಲೋಕಗಳಲ್ಲಿ ಭಗವಂತನ ಅಸಾಧಾರಣವಾಗಿರ್ತಕ್ಕಂತಹ ಗುಣಗಳನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಎಂಬುದಾಗಿ ಏನು ತಿಳಿಸಿಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಸಾಮಾನ್ಯರ ದೃಷ್ಟಿಯಲ್ಲಿ ಜಗತ್ತನ್ನ ಸೃಷ್ಟಿ ಮಾಡುವಂಥದ್ದು, ಸೃಷ್ಟವಾದಂತಹ ಜಗತ್ತನ್ನ ಪಾಲನೆ ಮಾಡುವಂಥದ್ದು, ಹಾಗೆ ಪಾಲಿತವಾದಂತಹ ಜಗತ್ತನ್ನ ಸಂಹಾರ ಮಾಡುವಂಥದ್ದು 3 ರೂಪಗಳು ಅಂತ ಪ್ರಸಿದ್ಧ. ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಒಂದೇ ಪರಬ್ರಹ್ಮ ತತ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡುತ್ತೆ ಎಂಬುದಾಗಿ ಅನೇಕರು ತಿಳಿದುಕೊಂಡ್ರೆ, ಮತ್ತೆ ಕೆಲವರು ಬ್ರಹ್ಮ ಜಗತ್ತನ್ನ ಸೃಷ್ಟಿಯನ್ನ ಮಾಡೋದು ಬ್ರಹ್ಮನ ಕೆಲಸ, ಜಗತ್ತಿನ ಪಾಲನೆಯನ್ನ ಮಾಡತಕ್ಕಂತಹ ಪಾಲನಕರ್ತೃವಾಗಿ ಸ್ಥಿತಿಕರ್ತೃವಾಗಿ ನಿಲ್ಲುವಂಥದ್ದು ಭಗವಂತ ನಾರಾಯಣನ, ಅದು ವಿಷ್ಣುವಿನ ಕೆಲಸ. ಅದೇ ರೀತಿಯಲ್ಲೇ ಜಗತ್ತನ್ನ ಲಯಗೊಳಿಸುವುದು, ನಾಶಗೊಳಿಸುವುದು ಶಿವನ ಒಂದು ವ್ಯಾಪಾರ ಎಂಬುದಾಗಿ ಮತ್ತೆ ಕೆಲವರು ಅವರ ಚಿಂತನೆಯನ್ನ ತಿಳಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ವಿಷ್ಣು ಪುರಾಣ ಅತ್ಯಂತ ಸ್ಪಷ್ಟವಾಗಿ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿ ಎಲ್ಲವುಗಳನ್ನು ಕೂಡ ಆಯಾ ದೇವತೆಗಳ ಒಳಗೆ ಆಯಾ ನಾಮಕನಾಗಿ ನಿಂತ ನಾರಾಯಣನೇ ಮಾಡ್ತಾನೆ ಅಂತನ್ನುವ ಪರಮ ಸುಂದರವಾದ ಶಾಸ್ತ್ರೀಯವಾದ ಒಂದು ಪ್ರಮೇಯವನ್ನು ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ನಮೋ ಹಿರಣ್ಯಗರ್ಭಾಯ ಹರಯೇ ಶಂಕರಾಯ ಚ ವಾಸುದೇವಾಯ ತಾರಾಯ ಸರ್ಗಸ್ಥಿತ್ಯಂತ ಕಾರಿಣೆ. ಪರಮ ಸುಂದರವಾಗಿ ಈ ವಾಕ್ಯ
ಇದೆ. ನಮೋ ಹಿರಣ್ಯಗರ್ಭಾಯ, ಹಿರಣ್ಯಗರ್ಭಾಯ ನಮಃ. ಚತುರ್ಮುಖ ಬ್ರಹ್ಮದೇವರ ಒಳಗೆ ಬ್ರಹ್ಮರೂಪನಾಗಿ ಬ್ರಹ್ಮನಾಮಕನಾಗಿ ನಿಂತಿರುವಂತಹ ಭಗವಂತನೇ ಜಗತ್ತನ್ನ ಸೃಷ್ಟಿ ಮಾಡುವಂಥದ್ದು. ಆದ್ದರಿಂದ ಜಗತ್ತನ್ನ ಸೃಷ್ಟಿ ಮಾಡುವಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಸಾಮರ್ಥ್ಯವನ್ನ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಅದು ಭಗವಂತನೇ, ನಾರಾಯಣನೇ. ಹಿರಣ್ಯಗರ್ಭನಲ್ಲಿ ಹಿರಣ್ಯಗರ್ಭ ರೂಪದಿಂದ ಬ್ರಹ್ಮಣಿ ಬ್ರಹ್ಮರೂಪೋಸೌ ಎನ್ನುವುದಾಗಿ ಆಚಾರ್ಯರು ತಿಳಿಸಿಕೊಟ್ಟಂತೆ ಹಿರಣ್ಯಗರ್ಭ ನಾಮಕರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿ ತಾನು ಬ್ರಹ್ಮರೂಪದಿಂದ ಇದ್ದು ಸಕಲ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡತಕ್ಕಂಥವನು ಭಗವಂತನೇ. ನಮೋ ಹಿರಣ್ಯಗರ್ಭಾಯ. ಆದ್ದರಿಂದ ಅಂತರ್ಯಾಮಿ ವಿವಕ್ಷಯ ಹಿರಣ್ಯಗರ್ಭ ನಾಮದಿಂದ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ ಪರಾಶರರು. ಹರಯೇ, ಹರಿ ಅನ್ನೋ ಶಬ್ದಕ್ಕೆ ನಾಶಪಡಿಸ್ತಕ್ಕಂಥವನು ಅಂತ ಒಂದರ್ಥ, ಎಲ್ಲವನ್ನು ನಾಶ ಮಾಡುವವನು ಅಂತ ಒಂದರ್ಥ ಇದೆ. ಅದಾದ ನಂತರ ಹರಿ ಎನ್ನುವ ಶಬ್ದಕ್ಕೆ ಎಲ್ಲವನ್ನ ಕೊಡುವವನು ಅಂತಲೂ ಅರ್ಥ. ಆಹರತಿ, ಹರತಿ ಎನ್ನುವ ಅರ್ಥ ಹೇಗೆ ಹರಿ ಶಬ್ದದ್ದು ಹಾಗೆ ಆಹರತಿ, ಭಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲವನ್ನ ತಂದು ಕೊಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ಭಗವಂತನಿಗೆ ಹರಿ ಅಂತ ಕರೀತಾರೆ. ಆದ್ದರಿಂದ ಸೃಷ್ಟವಾದ ಜಗತ್ತಿಗೆ ಬೇಕಾದ ಎಲ್ಲವನ್ನ, ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬರಿಗೂ ಬೇಕಾದ ಪ್ರತಿಯೊಂದನ್ನು ಆಯಾ ಕಾಲಕ್ಕೆ ತಂದು ಕೊಡುವವನಾದ್ದರಿಂದ ಭಗವಂತನಿಗೆ ಹರಿ, ಹರಿನಾಮಕನಾಗಿ ನಿಂತಿರುವ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅದಾದ ಮೇಲೆ ಶಂಕರಾಯಚ, ಜಗತ್ತನ್ನ ಲಯಗೊಳಿಸುವ ಶಕ್ತಿ, ಲಯಶಕ್ತಿ ಅದು ಮಹರುದ್ರ ಶಿವ. ಅವನ ಒಳಗೆ ಆ ಮಹರುದ್ರ ದೇವರಿಗೆ ಲಯವನ್ನ ಮಾಡುವ ಸಾಮರ್ಥ್ಯವನ್ನ ಕೊಟ್ಟದ್ದು ಶಿವನಾಮಕನಾದ ಭಗವಂತನ ಒಂದು ಪ್ರಸಾದದಿಂದ ಅಂತ ಅನುಸಂಧಾನವನ್ನ ಮಾಡಬೇಕು. ಪುರಾಣ ಅದೇ ಕೊಡ್ತಾ ಇದೆ. ಹಾಗೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಎಂಬುದಾಗಿ ಪ್ರಮಾಣ ವಾಕ್ಯ ಹೇಳ್ತದೋ ಅದೇ ರೀತಿಯಲ್ಲಿ ಶಿವರೂಪಿ ಶಿವೇ ಸ್ಥಿತ, ಶಿವನಲ್ಲಿ ಶಿವನಾಮಕನಾಗಿ ಶಿವರೂಪದಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಶಿವ ಸುಖಾತ್ಮಕತ್ವೇನ ಅಂತ. ಬ್ರಹ್ಮ ಅಂತಂದ್ರೆ ಬ್ರಹ್ಮಾಸೌ ಗುಣಪೂರ್ಣತ್ವಾತ್, ಗುಣಪರಿಪೂರ್ಣನಾದ್ದರಿಂದ ಯಾವ ದೋಷವೂ ಇಲ್ಲದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ್ದರಿಂದ ಭಗವಂತನನ್ನ ಬ್ರಹ್ಮ ಅಂತ ಕರೆದರೆ, ಶಿವ ಸುಖಾತ್ಮಕತ್ವೇನ ಸುಖಸ್ವರೂಪನಾದ್ದರಿಂದ ದುಃಖ ಲೇಷವಿಲ್ಲದ, ದುಃಖ ಸಂಸ್ಪರ್ಶವಿಲ್ಲದ ಕೇವಲ ಸುಖ ಸ್ವರೂಪನಾದ್ದರಿಂದ ಭಗವಂತನಿಗೆ ಶಿವ ಅಂತ ಹೆಸರು. ಅಂಥ ಶಿವನಾಮಕನಾಗಿರ್ತಕ್ಕಂತಹ ಭಗವಂತ ಶಿವನಲ್ಲಿ ಇದ್ದು ಲಯವನ್ನ ಮಾಡ್ತಾನೆ ಎನ್ನುವಂತಹ ಪ್ರಮೇಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಶಂಕರಾಯಚ, ಲೋಕಕ್ಕೆ ಶಂ ಒಳ್ಳೆಯದನ್ನು ಮಾಡುವವನು, ಲೋಕಕ್ಕೆ ಸುಖವನ್ನ ಕೊಡುವವನು, ತನ್ನನ್ನ ವಿಶೇಷವಾಗಿ ಆರಾಧನೆಯನ್ನ ಮಾಡುವ ಭಕ್ತರಿಗೆ ಸುಖಾತ್ಮಕವಾದಂತಹ ತನ್ನ ಲೋಕವನ್ನೇ ಕರುಣಿಸುವಂತಹ ಭಗವಂತನಾದ್ದರಿಂದ ಅವನನ್ನ ಶಂಕರ ಅಂತ ಕರೀತಾ ಇದ್ದಾರೆ. ಇಂತಹ ಬ್ರಹ್ಮನಾಮಕನಾಗಿ ಹರಿರೂಪದಿಂದ ಶಂಕರನಾಗಿ ಶಂಕರನಲ್ಲಿ ಇದ್ದು ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ವ್ಯಾಪಾರವನ್ನ ಮಾಡತಕ್ಕಂಥವನು ಭಗವಂತ ಒಬ್ಬನೇ ಎನ್ನುವಂತಹ ಮಹಾಪ್ರಮೇಯವನ್ನ ಪರಾಶರರು ನಮಗೆ ಇಲ್ಲಿ ಪರಮ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ವಾಸುದೇವಾಯ, ವಾಸುದೇವ ಅನ್ನೋ ಶಬ್ದಕ್ಕೆ ಪುರಾಣ ಮುಂದೆ ತಾನೇ ಅರ್ಥವನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಸರ್ವತ್ರಾಸು ಸಮಸ್ತಂಚ ವಸತ್ಯತ್ರೇತಿ ವೈಯತಃ ಅತಸ್ಸ ವಾಸುದೇವೇತಿ ನಾಮ್ನ ವಿಷ್ಣು ಪ್ರಕೀರ್ತಿತಃ. ಸಮಸ್ತ ಪ್ರಪಂಚದ ಒಳಗೂ ವ್ಯಾಪಿಸಿಕೊಂಡಿರುವುದರಿಂದ, ಸಮಸ್ತಕ್ಕೂ ಆಶ್ರಯನಾದ್ದರಿಂದ, ಎಲ್ಲಕ್ಕೂ ಆಶ್ರಯನಾಗಿ ನಿಂತಿರ್ತಕ್ಕಂಥವನು ಭಗವಂತನೇ. ಎಲ್ಲ ಪದಾರ್ಥಗಳ ಒಳಗೆ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ವ್ಯಾಪಿಸಿಕೊಂಡಿರತಕ್ಕಂಥವನು ಭಗವಂತನೇ. ಆದ್ದರಿಂದ ಅವನಿಗೆ ವಾಸುದೇವ ಎನ್ನುವಂತಹ ಅನ್ವರ್ಥವಾದ ನಾಮ. ವಾಸುದೇವ ಎನ್ನುವ ನಾಮದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡು ಎಲ್ಲಕ್ಕೂ ಆಶ್ರಯನಾದ ಭಗವಂತನಿಗೆ ನಮಸ್ಕಾರ. ಹಾಗೆ ತಾರಾಯ ನಮಃ. ತಾರಯತಿ, ಸಂಸಾರದಿಂದ ನಮ್ಮನ್ನ ದಾಟಿಸುವವನು, ದುಸ್ತರವಾದ
ದಾಟಲಿಕ್ಕೆ ಅಶಕ್ಯವಾದ ಜನ್ಮ ಮರಣಗಳೆನ್ನುವ ಘೋರವಾದ ಊರ್ಮಿ ಅಲೆಗಳಿಂದ ಕೂಡಿದ ಸಂಸಾರ ಸಮುದ್ರದಿಂದ ನಮ್ಮನ್ನ ದಾಟಿಸಿ ತನ್ನ ನಿಜಧಾಮವಾದಂತಹ ವೈಕುಂಠಕ್ಕೆ ಕರೆದುಕೊಂಡು ಹೋಗುವ ಕಾರಣ ಭಗವಂತನಿಗೆ ತಾರ. ಎಲ್ಲ ನಾಮಗಳಿಂದ ವಾಚ್ಯನಾಗಿ ಏನು ಭಗವಂತ ಇದ್ದಾನೆ ಅವನೇ ಸರ್ಗಸ್ಥಿತ್ಯಂತಕಾರಿ, ಸೃಷ್ಟಿ ಸ್ಥಿತಿ ಲಯವನ್ನು ಮಾಡತಕ್ಕಂಥ. ನೋಡಿ, ಈ ಶ್ಲೋಕದಲ್ಲಿ ಆರಂಭದಲ್ಲಿ ತ್ರಿಮೂರ್ತಿಗಳ ನಿರೂಪಣೆಯನ್ನ ಮಾಡಿ ಕೊನೆಗೆ ಆ ತ್ರಿಮೂರ್ತಿಗಳು ಮಾಡುವ 3 ಕೆಲಸಗಳನ್ನ ಹೇಳಿ ಈ ಶ್ಲೋಕವನ್ನು ಮುಗಿಸಿದ್ದಾರೆ. ಆದ್ದರಿಂದ ಎಲ್ಲ ಕೆಲಸಗಳನ್ನ ಮಾಡತಕ್ಕಂಥವನು ಭಗವಂತನೇ. ಆದ್ದರಿಂದ ಆ ಎಲ್ಲ ದೇವತೆಗಳ ನಾಮನು ಭಗವಂತನೇ ಎನ್ನುವ ದೊಡ್ಡ ಅನುಸಂಧಾನವನ್ನ ಈ ಉಪನಿಷತ್ತಿಲ್ಲಿ ತುಂಬಾ ಸುಂದರವಾಗಿ ಏನು ಶಾಸ್ತ್ರಗಳಲ್ಲಿ ತಿಳಿಸಿಕೊಡ್ತಾರೆ ಅದನ್ನ ವಿಷ್ಣು ಪುರಾಣ ಅನೇಕ ವಾಕ್ಯಗಳಿಂದ ಅನುಸಂಧಾನ ಮಾಡಲಿಕ್ಕೆ ಯೋಗ್ಯವಾದ ಅದ್ಭುತವಾದ ಅನೇಕ ವಾಕ್ಯಗಳಿಂದ ನಮಗೆ ತಿಳಿಸಿ ಭಗವತ್ ತತ್ವದ ಅನುಸಂಧಾನವನ್ನ ಮಾಡಲಿಕ್ಕೆ ಪರಮ ಉಪಕಾರವನ್ನ ಮಾಡಿಕೊಡ್ತಾ ಇದೆ. ಅದೇ ರೀತಿಯಲ್ಲೇ ಭಗವಂತನನ್ನ ವಿಷ್ಣುಂ ಗ್ರಸಿಷ್ಣುಂ ವಿಶ್ವಸ್ಯ ಸ್ಥಿತಿ ಸರ್ಗೇ ತಥಾ ಪ್ರಭುಂ ಪ್ರಣಮ್ಯ ಜಗತಾಮೀಶಂ ಅಜನ್ಮ ಕ್ಷಯಂ ಅವ್ಯಯಂ ಕಥಯಾಮಿ ಯಥಾ ಪೂರ್ವಂ ದಕ್ಷಾದ್ಯೈಃ ಮುನಿಸತ್ತಮೈಃ ಪೃಷ್ಟಃ ಪ್ರೋವಾಚ ಭಗವಾನ್ ಅಬ್ಜಯೋನಿಃ ಪಿತಾಮಹಃ. ಪರಾಶರರು ಮೈತ್ರೇಯರಿಗೆ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಗ್ರಸಿಷ್ಣುಂ ವಿಶ್ವಸ್ಯ, ಸಮಸ್ತ ತಾನು ಸೃಷ್ಟಿ ಮಾಡಿದ ಎಲ್ಲ ಪ್ರಪಂಚವನ್ನು ಕೂಡ ಕೊನೆಗೆ ಗ್ರಸಿಷ್ಣು ನುಂಗುವ, ನಾಶ ಮಾಡುವ, ಸ್ಥಿತಿ ಸರ್ಗೇ ತಥಾ ಪ್ರಭು ಜಗತ್ತಿನ ಸೃಷ್ಟಿಯನ್ನು ಮಾಡುವ, ಜಗತ್ತಿಗೆ ಸ್ಥಿತಿಕಾರಕನಾಗಿ ನಿಂತಿರತಕ್ಕಂತಹ ಜಗತಾಮೀಶಂ ಎಲ್ಲ ಜಗತ್ತಿಗೆ ಒಡೆಯನಾಗಿ ಜಗದೀಶ ನಾಮಕನಾಗಿರ್ತಕ್ಕಂತಹ ಅಜನ್ಮ ಕ್ಷಯಂ ಜನ್ಮವೂ ಇಲ್ಲ ನಾಶವೂ ಇಲ್ಲ ಭಗವಂತನಾಗಿರ್ತಕ್ಕಂತಹ ನಾರಾಯಣನಿಗೆ ಯಾವ ರೀತಿಯಾದಂತಹ ಯಾರಿಂದಲೂ ಕೂಡ ಜನ್ಮ ಅಂತ ಅನ್ನೋದಿಲ್ಲ. ಜನ್ಮ ಇಲ್ಲ, ಆದ್ದರಿಂದ ಅವ ಅನಾದಿಯಾದ್ದರಿಂದ ಅವನು ಅನಂತ. ಭಗವಂತನ ಅಸಾಧಾರಣವಾಗಿರತಕ್ಕಂತಹ ಲಕ್ಷಣ. ಇತರ ಎಲ್ಲ ದೇವತೆಗಳು ಹುಟ್ಟುತ್ತಾರೆ, ಕೊನೆಗೆ ನಾಶವನ್ನು ಹೊಂದ್ತಾರೆ. ಆದರೆ ಭಗವಂತ ಮಾತ್ರ ಎಲ್ಲರನ್ನ ಸೃಷ್ಟಿ ಮಾಡುವ ಭಗವಂತ ಮಾತ್ರ ಆತ್ಮಾವ ಇದಮೇಕಾಗ್ರ ಆಸೀತ್ ಅಂತ ಉಪನಿಷದಾದಿಗಳಲ್ಲಿ ನಮಗೆ ತಿಳಿಸಿಕೊಟ್ಟಂತೆ ಭಗವಂತ ಸೃಷ್ಟಿಯ ಆರಂಭದಲ್ಲೂ ಇದ್ದ, ಪ್ರಳಯವಾದ ಮೇಲೂ ಕೂಡ ಭಗವಂತ ಇರ್ತಾನೆ. ಸೃಷ್ಟಿಯ ಆರಂಭದಲ್ಲೂ ಇದ್ದವನು ಭಗವಂತನೇ, ಪ್ರಳಯವಾದ ಮೇಲೂ ಇರ್ತಕ್ಕಂಥವನು ಭಗವಂತನೇ. ಆದ್ದರಿಂದ ಅವನು ಅಜನ್ಮ ಮತ್ತು ಅಕ್ಷಯ, ಜನ್ಮವೂ ಇಲ್ಲ ನಾಶವೂ ಇಲ್ಲ. ಆದ್ದರಿಂದ ಅವನು ಅವ್ಯಯ. ನಾಶ ಅಂತ ಹೇಳಿದ್ರೆ 4 ರೀತಿಯಾಗಿರ್ತಕ್ಕಂತಹ ನಾಶವನ್ನ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ಅನಿತ್ಯತ್ವ, ಎರಡನೆಯದ್ದು ದೇಹಹಾನಿ, ಮೂರನೆಯದ್ದು ದುಃಖ ಪ್ರಾಪ್ತಿ, ನಾಲ್ಕನೆಯದ್ದು ಅಪೂರ್ಣತ. ನಾಶ ಅಂತನ್ನೋದು 4 ರೀತಿಯಲ್ಲಿ ಇದೆ ಎಂಬುದಾಗಿ ಶಾಸ್ತ್ರ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಅದರಲ್ಲಿ ಅನಿತ್ಯತ್ವ ಅಂತನ್ನೋದು, ಅನಿತ್ಯತ್ವ ಅಂತ ಹೇಳಿದ್ರೆ ನಿರಂತರವಾಗಿ ಶಾಶ್ವತವಾಗಿ ಇರದೇ ಇರುವಂಥದ್ದು. ಎಲ್ಲ ದೇವತೆಗಳು ಕೂಡ ಆಯಾ ಕಾಲಗಳಲ್ಲಿ ಇದ್ದು ಅವರು ಕೊನೆಗೆ ಭಗವಂತನಲ್ಲಿ ಸೇರಿ ಹೋಗ್ತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ಅವರನ್ನೆಲ್ಲರನ್ನು ಕೂಡ ನಿತ್ಯರು ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭಗವಂತ ಒಬ್ಬನೇ ನಿತ್ಯ. ಆ ನಿತ್ಯತೆಗೆ ವಿರುದ್ಧವಾದದ್ದು ಅನಿತ್ಯತ್ವ. ಆ ಅನಿತ್ಯತ್ವ ಎನ್ನುವಂತಹ ದೋಷದಿಂದ ಸಂಪೂರ್ಣವಾಗಿ ದೂರನಾಗಿ ನಿಂತಿರ್ತಕ್ಕಂಥವನು ಭಗವಂತ. ಅನಿತ್ಯತ್ವ. ಅದಾದ ನಂತರದಲ್ಲಿ ದೇಹ ಹಾನಿ, ಇದೊಂದು ಅಸಾಧಾರಣವಾಗಿರ್ತಕ್ಕಂತಹ ಲಕ್ಷಣ. ಅನಿತ್ಯತ್ವಂ ಅಂತ ಏನ್ ಹೇಳ್ತಾರೆ ಅದು ಭಗವಂತನಿಗಿಲ್ಲ ಅಂತ ಚಿಂತನೆ ಮಾಡಿದ್ದಾಯ್ತು. ಎರಡನೆಯದ್ದು ದೇಹ ಹಾನಿ. ಇರುವಂತಹ ದೇಹ ನಾಶವಾಗುವಂಥದ್ದು.
ಇದು ಜೀವನ ಧರ್ಮ. ದೇಹದ ಒಳಗೆ ಆಯಾ ಜನ್ಮಗಳಲ್ಲಿ ಪ್ರಾಚೀನ ಕರ್ಮಾನುಸಾರವಾಗಿ ಒದಗಿ ಬರುವಂತಹ ಆ ದೇಹದ ಒಳಗೆ ಇದ್ದು ಕರ್ಮವನ್ನ ಸವೆಸ್ತಕ್ಕಂಥವನು ಜೀವ. ಆದರೆ ಭಗವಂತ ತನಗಿಂತ ಭಿನ್ನವಾಗಿರತಕ್ಕಂತಹ ದೇಹ ಒಂದಿಲ್ಲ. ಆದ್ದರಿಂದಲೇ ಭಗವಂತನನ್ನ ಸ್ವಗತ ಭೇದ ವರ್ಜಿತ ಅಂತ ಕರೀತಾರೆ. ಭಗವಂತನಿಗೂ ಭಗವಂತನಲ್ಲಿ ಇರುವ ಯಾವುದಕ್ಕೂ ಭೇದ ಅಂತನ್ನೋದು ಇಲ್ಲ. ದೇಹ ನಾನಾಸ್ತಿ ಕಿಂಚನ ಎಂಬುದಾಗಿ ಶ್ರುತಿ ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾ ಇದೆ. ಆದ್ದರಿಂದ ನಾವು ಭಗವಂತನನ್ನ ದರ್ಶನಾದಿಗಳನ್ನು ಮಾಡುವಾಗ, ಭಗವಂತನ ಗುಣಾನುಸಂಧಾನಾದಿಗಳನ್ನು ಮಾಡುವಾಗ ಚಿಂತನೆ ಮಾಡಬೇಕಾದ ದೊಡ್ಡ ಪ್ರಮೇಯ ಭಗವಂತ ಸ್ವಗತ ಭೇದ ವರ್ಜಿತ. ಭಗವಂತನಿಗಿಂತ ಭಿನ್ನವಾದ ಬೀಳುವ ದೇಹ ಅಂತನ್ನೋದು ಇಲ್ಲ. ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಎಂಬುದಾಗಿ ಆಚಾರ್ಯರು ಭಗವಂತನ ಅಸಾಧಾರಣವಾದ ಲಕ್ಷಣಗಳನ್ನೆಲ್ಲವನ್ನ ನಮಗೆ ನಿರೂಪಣೆ ಮಾಡಿಕೊಡ್ಬೇಕಾದ್ರೆ ಪರಮ ಸುಂದರವಾಗಿ ಒಂದು ಶ್ಲೋಕದಿಂದ ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಎನ್ನುವುದಾಗಿ ಪರಮ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಚತುರ್ವಿಧ 4 ರೀತಿಯಾಗಿರ್ತಕ್ಕಂತಹ ಯಾವ ನಾಶಗಳು ಅಂತ ಏನ್ ಹೇಳ್ತಾರೆ, ಆ ನಾಶದಲ್ಲಿ ದೇಹ ಹಾನಿ, ಬಿದ್ದು ಹೋಗುವ ದೇಹದಿಂದ ಕೂಡಿರುವುದು ಅದು ಭಗವಂತನಲ್ಲಿ ಇಲ್ಲ. ಆದ್ದರಿಂದ ಭಗವಂತನ ದೇಹಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಅಂತನ್ನೋದು ಇಲ್ಲ. ಆದ ನಂತರದಲ್ಲಿ ದುಃಖ ಪ್ರಾಪ್ತಿ, ದುಃಖದಿಂದ ಕೂಡಿರುವಂಥದ್ದು. ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ಇದೆ ಎಂಬುದಾಗಿ ವ್ಯಾಪ್ತಿ. ಆದ್ದರಿಂದ ಅನೇಕರು ಸುಖ ಇದ್ದಲ್ಲಿ ದುಃಖ ಇರಬೇಕು ಎನ್ನುವಂತಹ ವ್ಯಾಪ್ತಿ ಇರೋದರಿಂದ ಎಲ್ಲೆಲ್ಲಿ ಸುಖವೋ ಅಲ್ಲಲ್ಲಿ ದುಃಖ ಎಂಬುದಾಗಿ ವ್ಯಾಪ್ತಿ ಇರೋದ್ರಿಂದ ಪರತತ್ವಕ್ಕೆ ದುಃಖ ಇಲ್ಲ. ಆದ್ದರಿಂದ ಅದಕ್ಕೆ ಸುಖವೂ ಬೇಡ ಎಂಬುದಾಗಿ ಚಿಂತನೆ. ದುಃಖ ಇದ್ದಲ್ಲಿ ಸುಖ ಇರಬೇಕಾಗ್ತದೆ, ಸುಖ ಇದ್ದಲ್ಲಿ ದುಃಖ ಇರಬೇಕಾಗ್ತದೆ. ಆದ್ದರಿಂದ ಸುಖ ದುಃಖಗಳು ಒಟ್ಟಿಗೆ ಇರುವಂತಹವುಗಳು, ಚಕ್ರದಂತೆ ಅದು ಪರಿವರ್ತಿತವಾಗುವಂತಹವುಗಳು. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಇತ್ಯಾದಿಯಾಗಿ ನಾನಾ ವಾಕ್ಯಗಳ ಅನುಸಂಧಾನದ ಹಿನ್ನೆಲೆಯಲ್ಲಿ ಭಗವಂತನಿಗೆ ದುಃಖ ಇಲ್ಲ, ಆದ್ದರಿಂದ ಅವನಿಗೆ ಸುಖವೂ ಇಲ್ಲ ಅಂತ ಚಿಂತನೆಯನ್ನ ಮಾಡ್ತಾರೆ. ಸ್ವತಂತ್ರನಾದ ಭಗವಂತನಿಗೆ, ಅನಂತ ಕಲ್ಯಾಣ ಗುಣಪೂರ್ಣನಾದ ಭಗವಂತನಿಗೆ ದುಃಖ ದೂರವಾಗುವುದು ಅದು ಕಷ್ಟ ಅಂತ ಅನುಸಂಧಾನವನ್ನು ಮಾಡಿಕೊಂಡು ಬಿಟ್ರೆ ಎಷ್ಟು ಆಪತ್ತಿಗೆ ಅದು ಕಾರಣವಾಗ್ತದೆ. ಆದ್ದರಿಂದ ಭಗವಂತ ದುಃಖರಹಿತವಾದ ಕೇವಲ ಸುಖ ಸ್ವರೂಪನಾಗಿದ್ದಾನೆ ಅಂತ ಅನುಸಂಧಾನವನ್ನ ಅವಶ್ಯವಾಗಿ ಸರ್ವರು ಮಾಡಲೇಬೇಕು. ಆದ್ದರಿಂದ ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ದುಃಖ ಅಂತನ್ನುವುದು ಭಗವಂತನಿಗೆ ಇಲ್ಲ. ಎಲ್ಲರೂ ದುಃಖದಿಂದ ಕೂಡಿರುವವರೇ. ಜೀವ ಅಂತಂದ್ರೆ ದುಃಖದಿಂದ ಕೂಡಿರುವವನು ಅಂತ. ಅದುಃಖಂ ಇತರ ಸರ್ವಂ ಜೀವಾಹ ಏವತು ದುಃಖಿನಃ. ಜಡಕ್ಕೆ ದುಃಖ ಅಂತನ್ನೋದಿಲ್ಲ, ಸರ್ವೋತ್ತಮನಾದ ಭಗವಂತನಲ್ಲಿ ದುಃಖ ಅಂತನ್ನೋದಿಲ್ಲ. ಆದ್ದರಿಂದ ದುಃಖದಿಂದ ಕೂಡಿರುವವರು ಅಂದ್ರೆ ಯಾರು? ಅದು ಜೀವರೇ. ಆದ್ದರಿಂದ ಜೀವಧರ್ಮವಾದ, ಜೀವಗುಣವಾದ ದುಃಖದಿಂದ ದೂರನಾದ್ದರಿಂದ ಭಗವಂತ ಅತ್ಯಂತ ಸುಖಪೂರ್ಣ ಅಂತ ಚಿಂತನೆ ಮಾಡಬೇಕಾದ್ದರಿಂದ 4 ರೀತಿಯಾದಂತಹ ಯಾವ ನಾಶಗಳಲ್ಲಿ 3 ಆಯ್ತು. ಅನಿತ್ಯತ್ವ,
ದೇಹಹಾನಿ, ದುಃಖ ಪ್ರಾಪ್ತಿ ಮತ್ತು ನಾಲ್ಕನೆಯದ್ದು ಅಪೂರ್ಣತಾ. ಇದೆ, ಸ್ವಲ್ಪ ಸ್ವಲ್ಪ ಇದೆ. ವಿದ್ಯೆ ಇದೆ, ಅದ ಜ್ಞಾನ ಇದೆ, ಒಂದು ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ. ಆನಂದ ಇದೆ, ಕಂಪ್ಲೀಟ್ ಆಗಿಲ್ಲ. ಎಲ್ಲವೂ ಎಲ್ಲ ಗುಣಗಳು ಭಗವಂತನಲ್ಲಿ ಇದೆ. ಆ ಇರುವ ಯಾವ ಗುಣಗಳು ಕೂಡ ಪೂರ್ಣವಾದದ್ದಲ್ಲ. ಈ ಪ್ರಕಾರ ಅನುಸಂಧಾನವನ್ನ ಮಾಡುವ ಹಾಗಿಲ್ಲ. ಆದ್ದರಿಂದ ಅಪೂರ್ಣತಾ ಅನ್ನೋದು ಜೀವರ ಅಸಾಧಾರಣವಾಗಿರತಕ್ಕಂತಹ ಒಂದು ಧರ್ಮ. ಎಲ್ಲ ಹಿನ್ನೆಲೆಯಲ್ಲಿ ಭಗವಂತ ಪೂರ್ಣ, ಅವನು ಭೂಮ. ಉಪನಿಷತ್ತು ಭಗವಂತನನ್ನ ಪೂರ್ಣ ಅಂತ ಉಪಾಸನೆ ಮಾಡಿ ಅಂತ ತಿಳಿಸಿಕೊಡೋದು. ಭಗವಂತನನ್ನ ಪೂರ್ಣತ್ವೋಪಾಸನೆಯನ್ನು ಭೂಮಾ ಸಂಪ್ರಸಾದಾದ್ ಅಧ್ಯುಪದೇಶಾತ್ ಎಂಬುದಾಗಿ ವ್ಯಾಸರು ಸೂತ್ರದಲ್ಲಿ ನಿರ್ಣಯವನ್ನು ಮಾಡುವಾಗ ಭಗವಂತನನ್ನ ಭೂಮತ್ವೇನ, ಪೂರ್ಣ ಗುಣತ್ವೇನ, ಇರುವ ಎಲ್ಲ ಗುಣಗಳು ಭಗವಂತನಲ್ಲಿ ಪೂರ್ಣವಾಗಿವೆ, ಪೂರ್ಣಗಳಾಗಿವೆ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಭಗವಂತನನ್ನ ಆರಾಧನೆ ಮಾಡಬೇಕಾದ್ದು ಪೂರ್ಣ ಎಂಬುದಾಗಿ. ಎಲ್ಲ ದೃಷ್ಟಿಯಲ್ಲಿ ನಾವು ನೋಡಿದಾಗ 4 ರೀತಿಯಾದಂತಹ ನಾಶವು ಭಗವಂತನಲ್ಲಿ ಇಲ್ಲ. ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ ಮತ್ತು ಅಪೂರ್ಣತಾ ಎನ್ನುವ ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ. ಭಗವಂತನಿಂದ ಭಿನ್ನರಾಗಿರ್ತಕ್ಕ ಪ್ರತಿಯೊಬ್ಬರಿಗೂ ಕೂಡ ಈ 4 ರೀತಿಯಾಗಿರ್ತಕ್ಕ ನಾಶಗಳಲ್ಲಿ ಒಂದಿಲ್ಲೊಂದು ನಾಶ ಅಂತನ್ನೋದು ಉಂಟೇ ಉಂಟು. ಆದ್ದರಿಂದ 4 ರೀತಿಯಾದ ನಾಶಗಳಿಂದಲೂ ದೂರನಾದ್ದರಿಂದ, ಆ ನಾಶರಹಿತನಾದ್ದರಿಂದ ಭಗವಂತ ಅಚ್ಯುತ, ಆ ಭಗವಂತ ಅವ್ಯಯ. ಆದ್ದರಿಂದಲೇ ಮಹಾ ಸಾಮರ್ಥ್ಯ ಅಂತನ್ನೋದು ಭಗವಂತ. ಸರ್ವೋತ್ತಮ ತತ್ವವಾದ ಶ್ರೀ ವಿಷ್ಣುವನ್ನ ನಮಸ್ಕಾರ ಮಾಡಿ ಪೂರ್ವದಲ್ಲಿ ದಕ್ಷನೇ ಮೊದಲಾದಂತಹ ಎಲ್ಲ ಉತ್ತಮರಿಂದ, ದಕ್ಷಾದಿಗಳಿಂದ ಸ್ತುತ್ಯನಾಗಿ ಪ್ರಾರ್ಥಿತನಾದ ಅಬ್ಜಯೋನಿ ಚತುರ್ಮುಖ ಬ್ರಹ್ಮದೇವರು ಏನು ಅವರಿಗೆ ಯಾವ ತತ್ವವನ್ನ ಉಪದೇಶ ಮಾಡಿದ್ದಾರೆ ದಕ್ಷಾದಿಗಳಿಗೆ, ಆ ದಕ್ಷಾದಿಗಳು ನರ್ಮದಾ ನದಿ ತೀರದಲ್ಲಿ ತತ್ವಜಿಜ್ಞಾಸುವಾಗಿರ್ತಕ್ಕಂತಹ ಪುರುಕುತ್ಸನಿಗೆ ಯಾವ ತತ್ವವನ್ನ ಉಪದೇಶ ಮಾಡಿದ್ದಾರೆ, ಅವರು ಸಾರಸ್ವತರಿಗೆ ಯಾವ ತತ್ವವನ್ನ ಉಪದೇಶ ಮಾಡಿದ್ದಾರೆ, ಆ ಸಾರಸ್ವತರು ಯಾವ ತತ್ವವನ್ನ ನನಗೆ ಉಪದೇಶ ಮಾಡಿದ್ದಾರೆ, ನಾರಾಯಣ ತತ್ವವನ್ನ, ವಿಷ್ಣು ತತ್ವವನ್ನ ಮೈತ್ರೇಯರೇ ನಾನೀಗ ನಿಮಗೆ ಉಪದೇಶವನ್ನು ಮಾಡ್ತಾ ಇದ್ದೇನೆ. ಗುರು ಪರಂಪರ ಉಪದೇಶ ಪರಂಪರೆಯನ್ನು ನಾವಿಲ್ಲಿ ತಿಳಿದುಕೊಂಡಾಗಾಯ್ತು. ಎಲ್ಲಿಂದ ಈ ವಿಷ್ಣು ಪುರಾಣದ ಉಪದೇಶ ಪರಂಪರೆ ಯಾವ ಪ್ರಕಾರವಾಗಿದೆ ಅಂತ ಅನುಸಂಧಾನವನ್ನು ನಾವಿಲ್ಲಿ ಮಾಡಿದಾಗಾಯ್ತು. ಚತುರ್ಮುಖ ಬ್ರಹ್ಮದೇವರು ದಕ್ಷಾದಿಗಳಿಗೆ ಉಪದೇಶ ಮಾಡಿದ್ದಾರೆ. ದಕ್ಷ ಅಲ್ಲಿಂದ ನರ್ಮದಾ ನದಿ ತೀರದಲ್ಲಿ ಪುರುಕುತ್ಸರಿಗೆ ಉಪದೇಶ ಮಾಡಿದ್ದಾರೆ. ಪುರುಕುತ್ಸ ಸಾರಸ್ವತರಿಗೆ, ಅಲ್ಲಿಂದ ಸಾರಸ್ವತರು ಪರಾಶರರಿಗೆ, ಪರಾಶರರಿಂದ ಮೈತ್ರೇಯರಿಗೆ ಈ ತತ್ವ ಹರಿದು ಬಂದಿರುವಂಥದ್ದು. ಅದನ್ನೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಅಂತ ಇಲ್ಲಿ ವಿಷ್ಣು ಪುರಾಣದಲ್ಲಿ ನಾವೀ ವಾಕ್ಯಗಳನ್ನೆಲ್ಲ ಅನುಸಂಧಾನವನ್ನ ಮಾಡುವಾಗ ಒಂದು ಅಂಶ ಸ್ಪಷ್ಟವಾಗುತ್ತೆ. ಭಗವತ್ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡುವಲ್ಲಿ ಎಷ್ಟು ಆದರ ದೊಡ್ಡವರಿಗೆ ಅಂತ. ಭಗವಂತನನ್ನ ಸರ್ವೋತ್ತಮ ಸರ್ವೋತ್ತಮ ಅಂತ ಎಷ್ಟು ರೀತಿಯಲ್ಲಿ ಹೇಳಿದರೂ ಕೂಡ ಸಮಾಧಾನ ಅಂತ ಅನ್ನೋದಿಲ್ಲ. ಮತ್ತೆ ಮತ್ತೆ ಹೇಳ್ತಾನೆ ಇರ್ಬೇಕು. ಒಂದೆರಡು ವಾಕ್ಯಗಳಲ್ಲಿ ಬೇರೆ ವಿಷಯವನ್ನ ಹೇಳಿದಂತೆ ಮಾಡಿ ಮತ್ತೆ ಪುನಃ ಭಗವಂತನ ಸರ್ವೋತ್ತಮತ್ವವನ್ನ ನಾನಾ ಮುಖದಿಂದ ತಿಳಿಸಿಕೊಡ್ತಾರೆ. ಮತ್ತೆರಡು ವಾಕ್ಯಗಳಿಂದ ಬೇರೆ ವಿಷಯಗಳನ್ನ ಹೇಳಿದಂತೆ ಮಾಡಿ
ಮತ್ತೆ ಪುನಃ ಅನೇಕ ವಾಕ್ಯಗಳಿಂದ ಸರ್ವೋತ್ತಮತ್ವವನ್ನ ಅನುಸಂಧಾನ ಮಾಡಿ ಕೊಡ್ತಾರೆ. ಪರಃಪರಾಣಾಂ ಪರಮಃ ಪರಮಾತ್ಮ ಆತ್ಮ ಸಂಸ್ಥಿತ ರೂಪವರ್ಣಾದಿ ನಿರ್ದೇಶ ವಿಶೇಷಣ ವಿವರ್ಧಿತ. ಇದೆಲ್ಲದರ ಅನುಸಂಧಾನ ಎಷ್ಟು ಶುದ್ಧವಾದಂತಹ ಶಾಸ್ತ್ರೀಯವಾದ ಜ್ಞಾನವನ್ನ ಕೊಡ್ತದೆ ಅಂದ್ರೆ, ಆದ್ದರಿಂದಲೇ ಪುರಾಣಗಳಿಗೆ ನಾವು ಅರ್ಥವನ್ನ ಮಾಡುವಾಗ ಶಾಸ್ತ್ರಾಧ್ಯಯನದ ಹಿನ್ನೆಲೆ ಇಲ್ಲದೆ, ಶಾಸ್ತ್ರಗಳನ್ನ ಅಧ್ಯಯನ ಮಾಡದೆ, ಯೋಗ್ಯ ಗುರುಗಳ ಉಪದೇಶವಿಲ್ಲದೆ ಪುರಾಣಗಳಿಗೆ ಅರ್ಥವನ್ನ ಮಾಡ್ಲಿಕ್ಕೆ ನಾವು ಹೋಗಬಾರ್ದು. ಹಾಗೇನಾದ್ರೂ ಮಾಡಿದೆವು ಅಂತಂದ್ರೆ, ಯೋಗ್ಯ ಗುರುಗಳ ಉಪದೇಶವಿಲ್ಲದೆ, ಶಾಸ್ತ್ರಾಧ್ಯಯನದ ಹಿನ್ನೆಲೆ ಇಲ್ಲದೆ ಪುರಾಣಗಳಿಗೆ ಕಂಡಂತೆ ಅದು ಹೇಗಿದೆಯೋ ಹಾಗೇ ನಾವು ಅರ್ಥ ಮಾಡಿದೆವು ಅಂತಂದ್ರೆ ನಾವು ಅಧಃಪತನ ಹೊಂದಿದೆವು ಅಂತಲೇ ಅರ್ಥ. ನಾನಾ ಭಾಷೆಗಳಲ್ಲಿ ಗುಹ್ಯ ದರ್ಶನ ಸಮಾಧ್ಯಾದಿ ನಾನಾ ಭಾಷೆಗಳಲ್ಲಿ ವ್ಯಾಸರು ಪುರಾಣಗಳನ್ನ ರಚನೆ ಮಾಡಿಟ್ಟಿದ್ದಾರೆ. ಆದ್ದರಿಂದ ಭಾಷೆಗಳ ಅರಿವಿಲ್ಲದೆ, ಅದ್ಯಾವುದರ ಅರ್ಥಾನುಸಂಧಾನವಿಲ್ಲದೆ, ಜ್ಞಾನವಿಲ್ಲದೆ ಪುರಾಣಗಳಿಗೆ ಯಾವ ಕಾರಣದಿಂದಲೂ ಕೂಡ ನಾವು ಅರ್ಥವನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಆದ್ದರಿಂದಲೇ ಶಾಸ್ತ್ರಗಳ ಮಹಾ ತಾತ್ಪರ್ಯ ಯಾರು, ಮಹಾ ತಾತ್ಪರ್ಯ ಯಾವುದು ಅಂತನ್ನೋದನ್ನು ನಾವು ಮುಖ್ಯವಾಗಿ ತಿಳಿದುಕೊಂಡಾಗ ಆ ಮಹಾ ತಾತ್ಪರ್ಯಕ್ಕೆ ಅನುಗುಣವಾಗಿ ಎಲ್ಲ ವಾಕ್ಯಗಳನ್ನ ಅನ್ವಯಿಸಿ ಅರ್ಥ ಮಾಡ್ಲಿಕ್ಕಾಗ್ತದೆ. ಯಾರಿಗೆ ಶಾಸ್ತ್ರಗಳ ಮಹಾ ತಾತ್ಪರ್ಯದ ಜ್ಞಾನವೇ ಇಲ್ಲವೋ ಅಂತಹ ವ್ಯಕ್ತಿಗಳು, ಮಹಾ ತಾತ್ಪರ್ಯ ಜ್ಞಾನ ವಿಹೀನರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಾಕ್ಯಗಳಿಗೆ ನೇರವಾಗಿ ಅರ್ಥವನ್ನು ಮಾಡೋದು ಬಹಳ ಕಷ್ಟವಾಗ್ತದೆ. ಕಷ್ಟ ಮಾತ್ರ ಅಲ್ಲ, ಅಪಾರ್ಥಕ್ಕೆ ಈಡಾಗ್ತದೆ. ಅಲ್ಲಿಂದ ಒಂದು ಪರಂಪರೆಯೇ ಅಪಾರ್ಥಗಳಿಂದ ಕೂಡಿದ್ದಾಗಿ ಸಾಧನೆಯಿಂದ ವಿಮುಖವಾಗುವಂತಹ ಒಂದು ದುಸ್ಥಿತಿ ನಿರ್ಮಾಣವಾಗುವಂತಹ ಸಂದರ್ಭ ಇರೋದರಿಂದ ಶಾಸ್ತ್ರಗಳನ್ನ ಯಥಾರ್ಥವಾಗಿ ತಿಳಿದು ಅರ್ಥೈಸಬೇಕು ಅಂತನ್ನೋದು ದೊಡ್ಡವರ ಅಭಿಪ್ರಾಯ. ಆದ್ದರಿಂದಲೇ ಮತ್ತೆ 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 ಅದನ್ನ ನಮಗೆ ಸಮರ್ಥನೆ ಮಾಡಿಕೊಡುವ ಅಭ್ಯಾಸ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ತಾತ್ಪರ್ಯ ನಿರ್ಣಾಯಕವಾದ ಲಿಂಗಗಳನ್ನ ನಿರೂಪಣೆ ಮಾಡಬೇಕಾದ್ರೆ ಅಭ್ಯಾಸ ಅಂತನ್ನೋದು. ಅಭ್ಯಾಸ ಅಂತಂದ್ರೆ ಹೇಳಿದ ತತ್ವವನ್ನ ಮತ್ತೆ 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 ಹೇಳುವಂಥದ್ದು. ಮತ್ತೆ 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 ಅದನ್ನೇ ಹೇಳ್ತಾ ಇದ್ದಾರೆ ಅಂದ್ರೆ ಏನಪ್ಪಾ ಇವರು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾರಲ್ಲ ಅಂತ ನಾವೇನ್ ಮಾಡ್ಬಿಡ್ತೇವೆ, ಅಯ್ಯೋ ಒಂದು ಸಲ ಕೇಳಿ ಆಗಿದೆ, ಮತ್ತೆ ಇನ್ನೊಂದ್ಸಲ ಯಾರಿದನ್ನ ಶ್ರವಣ ಮಾಡುವಂತದ್ದು ಹೇಳಿದ್ದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ ಅಂದುಕೊಳ್ತೇವೆ. ಆದ್ರೆ ಶಾಸ್ತ್ರಕಾರರಿಗೆ ಬೇರೆ ವಿಷಯ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ವಿಷಯ ಇಲ್ಲ ಅಂತಲ್ಲ, ಮತ್ತೆ ಹೇಳಿದ ತತ್ವವನ್ನೇ ನಾನಾ ಮುಖದಿಂದ ಮತ್ತೆ ಮತ್ತೆ ಹೇಳುವ ಉದ್ದೇಶ ಅಭ್ಯಾಸ. ಉದ್ದೇಶ ಏನು ಅಂತಂದ್ರೆ ಇದರಲ್ಲಿ ಏನೋ ಇದೆ. ಅಲಾಭ ಪುರುಷಾರ್ಥಸ್ಯ ಪ್ರೋಕ್ತಮರ್ಥಂ ಮೃತೇತ್ವಿತಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ. ಆಖ್ಯಾಯಕ ಪ್ರದೃಶ್ಯಂತೆ ವೇದೇಶ್ವಪಿ ಸರ್ವಶಃ ದ್ಯೋತಯಂತಸ್ತು ಮಹತಾಂ ತಾತ್ಪರ್ಯಂ ತತ್ರ ತತ್ರ ಅಲಾಭ ಪುರುಷಾರ್ಥಸ್ಯ ಪ್ರೋಕ್ತಮರ್ಥಂ ಮೃತೇತ್ವಿತಿ ದ್ಯೋತನಾಯ ಮಹಾರಾಜ ತಥಾ ವೃದ್ಧ್ಯರ್ಥಮೇವ ಚ. ನಾನಾ ಕಾರಣಗಳಿಂದ ನಾನಾ ಆಖ್ಯಾಯಿಕೆಗಳ ಮೂಲಕ ಭಗವತ್ ತತ್ವವನ್ನು ನಮಗೆ ಅರ್ಥ ಮಾಡಿಸಲಿಕ್ಕೆ ಹೊರಟಿರ್ತಾರೆ ಪುರಾಣಕಾರರು, ಪ್ರಾಚೀನ ಗ್ರಂಥಕಾರರು. ಒಂದು ಇದು ಮಹಾ ತಾತ್ಪರ್ಯವನ್ನ ಸೂಚನೆ ಮಾಡ್ಲಿಕ್ಕಾಗಿ ನೀವು ಕೇಳ್ತಾ ಇರ್ತಕ್ಕಂತಹ, ನಾವೀಗ ನಿರೂಪಣೆ ಮಾಡ್ತಾ ಇರ್ತಕ್ಕಂತಹ ವಿಷಯ ತುಂಬಾ ದೊಡ್ಡದ್ದು. ಅದನ್ನ ಲಘುವಾಗಿ ತುಂಬಾ ಚಿಕ್ಕದ್ದು ಎನ್ನುವುದಾಗಿ ನೀವು ಸ್ವೀಕಾರ ಮಾಡ್ಕೊಳ್ಬೇಡಿ. ಇದನ್ನ ಸ್ವೀಕಾರ ಮಾಡಿಕೊಂಡು ಅರ್ಥ ಚಿಂತನೆಯನ್ನ ಮಾಡುವುದರಿಂದ ವಿಶಿಷ್ಟವಾಗಿರ್ತಕ್ಕಂತಹ ಪುರುಷಾರ್ಥ ಲಾಭ ನಿಮಗಿದೆ ಅನ್ನೋದು ಒಂದರ್ಥವಾದ್ರೆ, ಮತ್ತೊಂದು ನಾವು ಹೇಳುವ ವಿಷಯವಲ್ಲದೆ, ಅರ್ಥಾತ್ ನಾವೀಗ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಭಗವತ್ ಸರ್ವೋತ್ತಮತ್ವ ವಿಷಯ. ಭಗವತ್ ಸರ್ವೋತ್ತಮತ್ವ ಜ್ಞಾನವಿಲ್ಲದೆ ಮೋಕ್ಷ ಅಂತನ್ನೋದು ಸರ್ವಾತ್ಮನ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ದೊಡ್ಡ ಪ್ರಮೇಯವನ್ನ ನಿರೂಪಣೆ ಮಾಡಿಕೊಡ್ಬೇಕಾಗಿದೆ. ಅದಾದ ಮೇಲೆ ಶ್ರದ್ಧಾ ವೃದ್ಧ್ಯರ್ಥಮೇವಚ, ಶ್ರದ್ಧೆಯನ್ನ ಅಭಿವೃದ್ಧಿಗೊಳಿಸ್ಬೇಕಾಗಿದೆ. ಶ್ರದ್ಧಾ ಮುಖ್ಯವಾಗಿ ಜಿಜ್ಞಾಸುಗಳಿಗಿರ್ಬೇಕಾದದ್ದು ಶ್ರದ್ಧಾ. ಶ್ರದ್ಧಾ ಅಂತಂದ್ರೆ ಎರಡು ರೀತಿಯಲ್ಲಿ ಆಸ್ತಿಕ್ಯ ಬುದ್ಧಿ ಅಂತ ಹೇಳ್ತಾರೆ. ಇದೇ ಅಂತ ಅನ್ನೋದು ಒಂದು ಜ್ಞಾನ,
ಇದೆ, ಶಾಸ್ತ್ರಗಳು ಇದೆ, ಭಗವಂತ ಇದ್ದಾನೆ, ದೇವತೆಗಳಿದ್ದಾರೆ ಅನ್ನೋದು ಒಂದು. ಎರಡನೆಯದ್ದು ಆಚಾರ್ಯರು ಒತ್ತು ಕೊಟ್ಟು ಹೇಳುವಂತದ್ದು, ಇರುವುದರಿಂದ ನನಗೆ ಲಾಭ ಇದೆ ಅಂತ ಚಿಂತನೆ ಮಾಡುವಂಥದ್ದು. ಭಗವಂತ ಇದ್ದಾನೆ ಅಂತ ಒಂದು ಸರಿ, ಶಾಸ್ತ್ರಗಳಿದೆ ಅಂತ ಒಂದು ಜ್ಞಾನ ಇರಬೇಕು ಸರಿ, ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡೋದು ಸರಿ. ದೇವತೆಗಳೆಲ್ಲೋ ಇದ್ದಾರೆ, ನಾನೆಲ್ಲೋ ಕೂತಿದ್ದೀನಿ, ಶಾಸ್ತ್ರದ ಪುಸ್ತಕ ಎಲ್ಲೋ ಇದೆ, ನಾನೆಲ್ಲೋ ಕೂತಿದ್ದೀನಿ. ಭಗವಂತ ಇದ್ದಾನೆ ಸರಿ, ನಾನೇನ್ ಮಾಡ್ಬೇಕು ಅಂತ ಕೊಡೋದಲ್ಲ, ಇರುವ ಭಗವಂತನನ್ನ ಉಪಾಸನೆ ಮಾಡೋದ್ರಿಂದ ನನಗೆ ಲಾಭ ಇದೆ, ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದರಿಂದ ನನಗೆ ಲಾಭ ಇದೆ, ದೇವತೆಗಳನ್ನ ಉಪಾಸನೆ ಮಾಡೋದ್ರಿಂದ ನನಗೊಂದು ಲಾಭ ಇದೆ ಎನ್ನುವ ಚಿಂತನೆ ಏನಿದೆ ಅದು ನಿಜವಾಗಿ ಶ್ರದ್ಧಾ, ನಿಜವಾಗಿ ಆಸ್ತಿಕ್ಯ ಬುದ್ಧಿ. ಆದ್ದರಿಂದ ಶ್ರದ್ಧಾ ವೃದ್ಧ್ಯರ್ಥಮೇವಚ, ಶ್ರದ್ಧೆಯನ್ನ ಅಭಿವೃದ್ಧಿಗೊಳಿಸಲಿಕ್ಕಾಗಿ ಶಾಸ್ತ್ರಗಳಲ್ಲಿ ಹೇಳಿದ ತತ್ವಗಳನ್ನ ಮತ್ತೆ ಮತ್ತೆ ಪೌನಃ ಪುಣ್ಯೇನ ಹೇಳುವಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 2-3 ಶ್ಲೋಕಗಳಿಂದ ಭಗವತ್ ತತ್ವದ ಅನುಸಂಧಾನವನ್ನ ಕೊಟ್ಟು, 2-3 ಶ್ಲೋಕಗಳಲ್ಲಿ ವಿಷಯಾಂತರವನ್ನ ಮಾಡಿದಂತೆ ಮಾಡಿ, ಮತ್ತೆ ಪುನಃ 2-3 ವಾಕ್ಯಗಳಲ್ಲಿ ಭಗವತ್ ಸರ್ವೋತ್ತಮತ್ವದ ಅನುಸಂಧಾನವನ್ನ ಕೊಡ್ತಾ ಇದ್ದಾರೆ. ಪರಪರಾಣಾಂ ಪರಮಃ, ಪರಮಾತ್ಮ ಆತ್ಮ ಸಂಸ್ಥಿತ, ಪರಾಣಾಂ ಪರಃ, ದೊಡ್ಡದ್ದು ಅಥವಾ ದೊಡ್ಡವರು ಯಾರಿದ್ದಾರೆ, ಆ ಎಲ್ಲ ದೊಡ್ಡ ಪದಾರ್ಥಗಳಿಗಿಂತಲೂ ದೊಡ್ಡವರು ಭಗವಂತ. ದೊಡ್ಡವರು, ಆ ದೊಡ್ಡ ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳು ಅಂತ ನಾನಾ ದೇವತೆಗಳಿದ್ದಾರೆ. ಆ ಅಭಿಮಾನಿಗಳಾದ ಎಲ್ಲ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳಿಗಿಂತಲೂ ಉತ್ತಮೋತ್ತಮನಾಗಿ ನಿಂತಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಪರಾಣಾಂ ಪರಃ, ಇಂದ್ರಿಯೇಭ್ಯ ಪರಾಖ್ಯರ್ಥ, ಅರ್ಥೇಭ್ಯಶ್ಚ ಪರಂ ಮನಃ, ಮನಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಮ ವ್ಯಕ್ತಂ, ಅವ್ಯಕ್ತಾತ್ ಪುರುಷಃ ಪರಃ, ಪುರುಷಾನ್ ನಪರಂ ಕಿಂಚಿತ್, ಸಾಕಾಷ್ಠ ಸಾ ಪರಾಗತಿ ಎನ್ನುವುದಾಗಿ ಉಪನಿಷತ್ತು ನಮಗೆ ತಿಳಿಸಿಕೊಟ್ಟ ಹಾಗೆ ತಾರತಮ್ಯೋಕ್ತ ಕ್ರಮದಿಂದ ಆ ಭಗವಂತ ಸರ್ವೋತ್ತಮನಾಗಿದ್ದಾನೆ ಎನ್ನುವಂತಹ ಅನುಸಂಧಾನ ಪರಮ ಮುಖ್ಯವಾಗಿರ್ತಕ್ಕಂಥದ್ದು. ದೊಡ್ಡವರಿದ್ದಾರೆ, ಲೋಕಗಳನ್ನ ನಿಯಮನ ಮಾಡುವ ದೊಡ್ಡವರು ಅಂತ ಅನ್ನಿಸಿಕೊಂಡ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಮಹಾನುಭಾವರಾಗಿರ್ತಕ್ಕ ದೇವತೆಗಳೆಲ್ಲ ಇದ್ದಾರೆ. ಆ ಎಲ್ಲರಿಗಿಂತ ಉತ್ತಮನಾಗಿದ್ದು, ಆ ಎಲ್ಲರಿಗೂ ಎಲ್ಲವನ್ನು ಮಾಡುವ ಸಾಮರ್ಥ್ಯವನ್ನ ಕೊಟ್ಟವನು ಭಗವಂತ ಎನ್ನುವ ಅನುಸಂಧಾನವನ್ನ ಮುಖ್ಯವಾಗಿ ಮಾಡ್ಬೇಕೆನ್ನುವ ದೃಷ್ಟಿಯಲ್ಲಿ ಪರಾಣಾಂ ಪರಃ, ದೊಡ್ಡವರು ಅಂತ ಯಾರಿದ್ದಾರೆ ಆ ದೊಡ್ಡವರಿಗೂ ದೊಡ್ಡತನವನ್ನ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥವನು ಭಗವಂತ ಅಂತ ತಿಳಿಸಿಕೊಡ್ತಾರೆ. ಅವನು ಪರಮಃ, ಸರಿ, ಎಲ್ಲ ದೇವತೆಗಳಿಗಿಂತ ದೊಡ್ಡವನಾಗಿ ಭಗವಂತ ಇದ್ದಾನೆ, ಆ ಭಗವಂತನಿಗಿಂತ ಉತ್ತಮರಾಗಿ ಬೇರೆ ಯಾರಾದರೂ ಇರಬಹುದಲ್ಲ ಎನ್ನುವಂತಹ ಒಂದು ಆಕ್ಷೇಪಕ್ಕೆ ಪರಮಃ, ಇವನಿಗಿಂತ ಉತ್ತಮರಾಗಿ ನಿಂತವರು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ದೇವರನ್ನ ನಿಯಮನ ಮಾಡುವವರು, ದೇವರಿಗೆ ಅಂತರ್ಯಾಮಿಯಾಗಿರುವವರು, ದೇವರನ್ನು ಕಂಟ್ರೋಲ್ ಮಾಡತಕ್ಕಂತಹ ವ್ಯಕ್ತಿಗಳು, ಆ ವ್ಯಕ್ತಿತ್ವ ಅಂತನ್ನೋದು ಲೋಕದಲ್ಲಿ ಎಲ್ಲಿಯೂ ಇಲ್ಲ ಅಂತನ್ನೋದನ್ನು ತೋರಿಸಲಿಕ್ಕಾಗಿ ಪರಾಣಾಂ ಪರಃ ಎನ್ನುವಂತಹ ವಿಶೇಷಣವನ್ನ ಭಗವಂತನಿಗೆ ನೀಡಿ ಪರಮಃ ಎನ್ನುವುದಾಗಿ ಮತ್ತೆ ತಿಳಿಸಿಕೊಡ್ತಾ ಇದ್ದಾರೆ. ಇಂಥವನು ಪರಮಾತ್ಮ. ಆ ಪರಮಾತ್ಮನಾದ ಭಗವಂತ ಆತ್ಮ ಸಂಸ್ಥಿತ, ಎಲ್ಲ ಜೀವರ ಹೃದಯದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥವನು ಭಗವಂತ. ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟ ಹಾಗೆ ಸರ್ವ ಪದಾರ್ಥಗಳಲ್ಲಿಯೂ ಸಕಲರಲ್ಲಿಯೂ ಸಕಲರ ಹೃದಯ ಕಮಲದಲ್ಲಿಯೂ ಸನ್ನಿಹಿತನಾಗಿರ್ತಕ್ಕಂಥವನು ಭಗವಂತ. ಅವನಿಗೆ ಪ್ರಾಕೃತವಾಗಿರ್ತಕ್ಕಂಥ ರೂಪವಾಗ್ಲಿ, ಪ್ರಾಕೃತವಾಗಿರ್ತಕ್ಕಂಥ ಬಣ್ಣಗಳಾಗ್ಲಿ, ಪ್ರಾಕೃತವಾಗಿರ್ತಕ್ಕಂಥ ನಾಮಗಳಾಗ್ಲಿ ಯಾವುದೂ ಭಗವಂತನಿಗಿಲ್ಲ. ನಾವು ನೀವು ನೋಡುವ, ನಾವು ನೀವು ಎಣಿಸುವ, ನಾವು ನೀವು ಆಲೋಚಿಸುವ ಯಾವೊಂದು ಭಗವಂತ ಅಲ್ಲ. ರೂಪ ವರ್ಣಾದಿ ನಿರ್ದೇಶ ವಿಶೇಷಣ ವಿವರ್ಜಿತ. ಎಷ್ಟು ಸುಂದರವಾಗಿ ಭಗವತ್ ತತ್ವದ ಒಂದು ಚಿಂತನೆಯನ್ನು ನಮಗೆ ಕಟ್ಟಿಕೊಡ್ತಾರೆ ಪುರಾಣಕಾರರು. ಆದ್ದರಿಂದ ಭಗವಂತನ ಪರಮಾನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಎನ್ನುವ ದೃಷ್ಟಿಕೋನ ನಮ್ಮದ್ದಾಗಿದ್ರೆ, ಈ ಹಿನ್ನೆಲೆಯಲ್ಲಿ ಶುದ್ಧವಾಗಿ ಭಗವತ್ ತತ್ವದ
ಅನುಸಂಧಾನವನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಿದಾಗ ಇದು ಸಾಧ್ಯವಾಗ್ತದೆ ಎಂಬುದಾಗಿ ಪುರಾಣಗಳ ಅರ್ಥ ಚಿಂತನೆಯಿಂದ ನಾವು ಚಿಂತನೆ ಮಾಡಬಹುದು. ರೂಪ ವರ್ಣಾದಿ ನಿರ್ದೇಶ ವಿಶೇಷಣ ವಿವರ್ಜಿತ. ನಾ ಮೊದಲೇ ಹೇಳಿದ ಹಾಗೆ ನೇರ ಅರ್ಥವನ್ನ ನಾವು ಮಾಡುವಂತಹ ಪ್ರಯತ್ನವನ್ನೇನಾದ್ರೂ ಮಾಡಿದ್ವಿ ಅಂತಂದ್ರೆ ಅಧಪಾತ ಖಂಡಿತ. ಭಗವಂತನಿಗೆ ರೂಪವೇ ಇಲ್ಲ, ಭಗವಂತನಿಗೆ ವರ್ಣವೇ ಇಲ್ಲ, ಆ ಭಗವಂತನಿಗೆ ನಾಮವೇ ಇಲ್ಲ, ಇತ್ಯಾದಿಯಾಗಿ ನಾಮರೂಪಾದಿಗಳಿಂದ ವಿಹೀನನಾದವನು ಭಗವಂತ ಪರಬ್ರಹ್ಮ ವಸ್ತು ಅಂತ ನಾವು ಚಿಂತನೆಯನ್ನು ಮಾಡಿಬಿಟ್ರೆ ಅದು ಶೂನ್ಯಕ್ಕಿಂತ ಬೇರೆ ಇನ್ನೇನಲ್ಲ. ನಿರ್ಗುಣ ನಿರಾಕಾರ ಇತ್ಯಾದಿಯಾಗಿ ಅವನನ್ನು ಶಾಸ್ತ್ರಗಳು ಕಟ್ಟಿಕೊಡುವಂತಹ ಹಿನ್ನೆಲೆ. ಭಗವಂತನಲ್ಲಿ ಗುಣಗಳಿಲ್ಲ, ಅವ ನಿರ್ಗುಣ ಅಂತ ಹೇಳುವ ಉದ್ದೇಶ ಪ್ರಾಕೃತವಾದ ಗುಣಗಳಿಲ್ಲ ಅನ್ನೋದಷ್ಟೇ. ಗುಣಗಳೇ ಇಲ್ಲ ಅಂತಲ್ಲ, ಪ್ರಾಕೃತವಾದ ಗುಣಗಳು ಭಗವಂತನಲ್ಲಿ ಇಲ್ಲ ಅಂತ ಅರ್ಥ. ನಿರಾಕಾರ ಅಂತಂದ್ರೆ ಅವನಿಗೆ ಆಕಾರವೇ ಇಲ್ಲ ಅಂತಲ್ಲ, ರೂಪವೇ ಇಲ್ಲ ಅಂತಲ್ಲ, ಅವನಿಗೆ ಪ್ರಾಕೃತವಾದ ಯಾವ ಆಕಾರವೂ ಕೂಡ ಭಗವಂತನಲ್ಲಿ ಇಲ್ಲ ಅಂತನ್ನೋ ತಾತ್ಪರ್ಯ. ಆದ್ದರಿಂದ ನಿರ್ಗುಣ ನಿರಾಕಾರ ಈ ಎಲ್ಲ ಅರ್ಥಗಳ ಹಿನ್ನೆಲೆ. ನಿರ್ಗುಣ ನಿರಾಕಾರ ನಾಮರೂಪಹೀನ ಇದೆಲ್ಲವನ್ನು ಕೂಡ ಶಾಸ್ತ್ರಗಳು ಪ್ರಕೃತಿಗೆ ಸಂಬಂಧಪಟ್ಟ ಯಾವುದೂ ಭಗವಂತನಲ್ಲಿ ಇಲ್ಲ, ಪ್ರಕೃತಿಯ ಗುಣಗಳಿಗೆ ಕಟ್ಟುಪಟ್ಟವನಲ್ಲ ಭಗವಂತ ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಬಿಟ್ರೆ ಭಗವಂತನಲ್ಲಿ ಏನೂ ಇಲ್ಲ ಅನ್ನೋದು ಅರ್ಥವಲ್ಲ. ಇಂತಹ ಭಗವಂತನನ್ನ ಪರಮಾದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ ವಾಸುದೇವ. ಅವನನ್ನ ವಾಸುದೇವ ಅಂತ ಕರೀತಾರೆ ನೋಡಿ. ಪರಾಶರರಿಗೆ ವಿಷಯವನ್ನ ಪ್ರವೇಶ ಮಾಡುವುದರ ಮೊದಲಿಗೆ ನಾನು ಯಾವ ವಿಷಯವನ್ನ ಹೇಳ್ತಾ ಇದ್ದೇನೆ ಅನ್ನೋದನ್ನ ಶ್ರದ್ಧಾಭಿವೃದ್ಧಿ ಮಾಡಿಕೊಡ್ಬೇಕು ಮೈತ್ರೇಯರಿಗೆ ಎನ್ನುವ ಆಸೆ ಎಷ್ಟಿದೆ. ಸಾಮಾನ್ಯವಾದಂತಹ ತತ್ವವನ್ನು ನಾನು ಹೇಳ್ತಾ ಇರೋದಲ್ಲ, ಅಥವಾ ಸಾಮಾನ್ಯರ ಬಗ್ಗೆ ನಾನು ಮಾತಾಡ್ತಾ ಇರುವಂತದ್ದಲ್ಲ. ಅಪ್ರಾಕೃತವಾದ ಚಿದಾನಂದಾತ್ಮಕವಾದ ಅನಂತ ಕಲ್ಯಾಣ ಗುಣಪರಿಪೂರ್ಣವಾದ ಒಂದು ವಸ್ತುವನ್ನು ನಾನು ನಿನಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅಂತ ಹೇಳುವಾಗ ಆ ವಸ್ತುವಿನ ಮಹತ್ತಿಗೆ ಎಷ್ಟು ಮುಖಗಳಲ್ಲಿ ಸ್ತೋತ್ರ ಮಾಡಿದರೂ, ಎಷ್ಟು ಮುಖಗಳಲ್ಲಿ ಮೈತ್ರೇಯರಿಗೆ ಆ ವಸ್ತುವಿನ ಬಗ್ಗೆ ಪರಿಚಯ ಮಾಡಿಕೊಟ್ರು ಸಮಾಧಾನ ಅಂತನ್ನೋದು, ತೃಪ್ತಿ ಅಂತನ್ನೋದು ಪರಾಶರರಿಗೆ ಆಗ್ತಾ ಇಲ್ಲ. ಸರ್ವತ್ರಾಸೌ ಸಮಸ್ತಂಚ ವಸತ್ಯತ್ರೇತಿ ವೈ ಯತಃ ತತಸ್ಸ ವಾಸುದೇವೇತಿ ವಿದ್ವದ್ಭಿಃ ಪರಿಪಠ್ಯತೆ. ವಸನಾತ್ ವಾಸನಾತ್ ವಸನಾತ್ ಸರ್ವ ಪದಾರ್ಥಗಳಲ್ಲಿ ವಾಸ ಮಾಡುವುದರಿಂದ, ಎಲ್ಲ ಪದಾರ್ಥಗಳಿಗೂ ವಾಸ ಮಾಡುವಂತೆ ಮಾಡುವುದರಿಂದ, ಸರ್ವ ಪದಾರ್ಥಗಳನ್ನು ವಾಸ ಮಾಡುವಂತೆ ಮಾಡುವುದರಿಂದ, ಇರುವ ಎಲ್ಲ ಪದಾರ್ಥಗಳ ಒಳಗೂ ವಾಸಿಸುವುದರಿಂದ ಭಗವಂತ ವಾಸುದೇವ. ಅವನೇ ಪರಬ್ರಹ್ಮ, ಅವನು ನಿತ್ಯ, ಅವನು ಅಜ, ಅವನು ಅಜ ನಾಶರಹಿತ, ಅವನು ಅಕ್ಷಯ, ಅವನು ಅವ್ಯಯ, ಅವನು ಏಕಸ್ವರೂಪ. ನಾನಾ ದೇವತೆಗಳ ಒಳಗಿದ್ದು ಶಕ್ತಿಪ್ರದನಾಗಿ ನಾನಾ ಕೆಲಸಗಳನ್ನ ಮಾಡಿಸಿದ್ರು ಪ್ರಧಾನವಾಗಿ ಎಲ್ಲವನ್ನೂ ಮಾಡುವಂತವನು ಭಗವಂತನೇ. ಆದ್ದರಿಂದ ಭಗವಂತನಿಗೆ ಏಕ, ದೇವರನ್ನ ಏಕಃ ಅಂತ ಕರೀತಾರೆ. ಭಗವಂತ ಯಾಕೆ ಏಕ? ಶಾಸ್ತ್ರಗಳಲ್ಲಿ ಏಕ ಶಬ್ದಕ್ಕೆ ನಾನಾ ಅರ್ಥಗಳನ್ನ ಕೊಟ್ಟಿದ್ದಾರೆ. ಒಂದರ್ಥ ಏಕ ಅಂತ ಹೇಳಿದರೆ ಪ್ರಧಾನ ಅಂತ ಅರ್ಥ. ಇವನೇ ಏಕಃ ಪ್ರಧಾನ ಉದ್ದಿಷ್ಟ ಅಂತ. ಏಕ ಅಂದ್ರೆ ಇವನೊಬ್ಬನೇ, ಎರಡನೇ ವಸ್ತು ಇಲ್ಲ ಅಂತಲ್ಲ. ಎರಡನೆಯದ್ದಾದ ಭಗವಂತನನ್ನ ಬಿಟ್ರೆ ದ್ವಿತೀಯ ಪದಾರ್ಥ ಯಾವುದೂ ಇಲ್ಲ. ನೋಡುವ ಎಲ್ಲ ಪದಾರ್ಥವು ಭಗವಂತನೇ ಎನ್ನುವ ಅರ್ಥ ಚಿಂತನೆ ಹಿನ್ನೆಲೆಯಲ್ಲಿ ಅಲ್ಲ. ಏಕಃ ಅಂತಂದ್ರೆ ಶಾಸ್ತ್ರಗಳು ತಿಳಿಸುವಂತೆ ಪ್ರಧಾನ ಅಂತರ್ಥ, ಸರ್ವಪ್ರಧಾನನಾದವನು. ಏಕಃ ಅಂತಂದ್ರೆ ಸರ್ವೋತ್ತಮ ಅಂತರ್ಥ. ಏಕಃ ಅಂತಂದ್ರೆ ಸರ್ವೋತ್ತಮ ಅಂತರ್ಥ. ಇನ್ನೊಂದರ್ಥ ಏಕಃ ಅಂತ ಹೇಳಿದ್ರೆ ಎಲ್ಲವನ್ನೂ ಇವನೇ ಮಾಡು. ಏಷ ಏವ ಕರೋತಿ ಇತಿ ಏಕಃ. ಏಷ ಏವ ಸರ್ವ ಪದಾರ್ಥಗಳ ಒಳಗೆ ಇದ್ದು ಆ ಸರ್ವ ಪದಾರ್ಥಗಳಿಗೆ ತತ್ತತ್ ಶಕ್ತಿಪ್ರದನಾಗಿ ನಿಂತು ಸರ್ವವನ್ನೂ ಮಾಡತಕ್ಕಂಥವನು ಇವನೇ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತತ್ ಶಕ್ತಿ ಪ್ರಬೋಧಯನ್
ಏಕ ಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ. ಆ ಎಲ್ಲ ರಮಾ ಬ್ರಹ್ಮಾದಿ ಸಕಲರಲ್ಲಿಯೂ ಇದ್ದು ಅವರವರು ಮಾಡಲಿಕ್ಕೆ ಯೋಗ್ಯವಾದ ಎಲ್ಲ ಕೆಲಸಗಳಲ್ಲಿ ಶಕ್ತಿಪ್ರದನಾಗಿ ನಿಂತು ಅವರಿಂದ ಮಾಡಿಸುವವನು ಒಬ್ಬನೇ ನಾರಾಯಣ. ಸಹ ಭಗವಂತ ಒಟ್ಟು 4 ರೂಪದಿಂದ ಇದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಪುರಾಣದಲ್ಲಿ. ಅದರಲ್ಲಿ ಒಂದು ವ್ಯಕ್ತನಾಗಿ ವ್ಯಕ್ತ ರೂಪ ಅಂತ ಒಂದು, ಎರಡನೆಯದ್ದು ಅವ್ಯಕ್ತ ರೂಪ ಅಂತ, ಮೂರನೆಯದ್ದು ಪುರುಷ ರೂಪ, ನಾಲ್ಕನೆಯದ್ದು ಕಾಲರೂಪ. ಒಂದು ವ್ಯಕ್ತನಾಗಿರ್ತಾನೆ, ಮತ್ತೊಂದು ಅವ್ಯಕ್ತನಾಗಿರ್ತಾನೆ, ಮತ್ತೊಂದು ಪುರುಷ ರೂಪದಿಂದ ಇದ್ದಾನೆ, ಮತ್ತೊಂದು ಕಾಲರೂಪದಿಂದ ಇದ್ದಾನೆ. ಇದು ಭಗವಂತನ ಅಸಾಧಾರಣವಾಗಿರ್ತಕ್ಕಂತಹ ನಾಮಗಳು, ಅಸಾಧಾರಣವಾದಂತಹ ಲಕ್ಷಣಗಳು ಭಗವಂತನ. ವ್ಯಕ್ತಾವ್ಯಕ್ತ ಸ್ವರೂಪ, ಪುರುಷ ರೂಪ, ಕಾಲರೂಪ, ಈ ಶಬ್ದಗಳ ಅರ್ಥಾನುಸಂಧಾನದ ಆ ವ್ಯಾಪ್ತಿ ಬಹಳ ವಿಸ್ತೃತವಾದದ್ದು. ವ್ಯಕ್ತ ಸ್ವರೂಪ ಅಂತ ಹೇಳ್ತಾರೆ, ಅವ್ಯಕ್ತ ಸ್ವರೂಪ ಮುಖ್ಯವಾಗಿ ಭಗವಂತ ಅವ್ಯಕ್ತ ತದವ್ಯಕ್ತ ಮಾಹಿ ಇತ್ಯಾದಿಯಾದ ಬ್ರಹ್ಮಸೂತ್ರಗಳಲ್ಲಿ ಭಗವಂತನ ಸ್ವರೂಪವನ್ನ ಅವ್ಯಕ್ತ ಅಂತ ತಿಳಿಸಿಕೊಟ್ಟಿದ್ದಾರೆ. ಆ ಅವ್ಯಕ್ತನಾಗಿ ಸ್ವರೂಪತಃ ಅವ್ಯಕ್ತನಾಗಿರ್ತಕ್ಕಂತಹ ಭಗವಂತ ಲೋಕಗಳನ್ನ ಉದ್ಧಾರ ಮಾಡ್ಲಿಕ್ಕಾಗಿ, ಭಕ್ತ ಜನಗಳನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಮತ್ಸ್ಯಕೂರ್ಮಾದಿ ನಾನಾ ಅವತಾರಗಳಿಂದ ಭೂಮಿಯಲ್ಲಿ ಭಕ್ತರಿಗೆ ದರ್ಶನವನ್ನ ಕೊಡ್ತಾ ಇರ್ತಾನೆ. ಆದ್ದರಿಂದ ವ್ಯಕ್ತ ಸ್ವರೂಪನಾಗಿ ತನ್ನ ಇಚ್ಛೆಯಿಂದಲೇ, ತನ್ನ ನೈಜದಿಂದಲೇ ವ್ಯಕ್ತನಾಗಿ ಬರ್ತಕ್ಕಂತಹ ಭಗವಂತನೇ ಅವ್ಯಕ್ತನಾಗಿದ್ದಾನೆ. ಯಾರ ಕಣ್ಣಿಗೆ, ಅಲ್ಲಿ 2 ವಿಭಾಗವನ್ನ ಶಾಸ್ತ್ರದಲ್ಲಿ ಮಾಡ್ತಾ ಇದ್ದಾರೆ. ವ್ಯಕ್ತನಾಗಿ ಬರತಕ್ಕಂತಹ ಭಗವಂತ ಅಂತ ಶಾಸ್ತ್ರ ಹೇಳುತ್ತೆ, ಕಣ್ಣಿಗೆ ಕಾಣುವಂತಹ ಆ ಭಗವಂತನ ವ್ಯಕ್ತಗಳಾದ ಮತ್ಸ್ಯಕೂರ್ಮಾದಿ ರೂಪಗಳೇನಿವೆ, ರಾಮಕೃಷ್ಣಾದಿ ರೂಪ ವಿಶೇಷಗಳೇನಿದೆ, ಅದನ್ನ ಅನುಸಂಧಾನ ಮಾಡುವ ವ್ಯಕ್ತಿಗಳಿಗೆ ಮಾತ್ರ ಇದು ಭಗವತ್ ಸ್ವರೂಪ ಅಂತ ಗೊತ್ತಾಗುವಂಥದ್ದು. ರಾಮಕೃಷ್ಣಾದ್ಯವತಾರಗಳನ್ನ ಮಾಡಿ ಬರುವ ಭಗವಂತನ ರೂಪಗಳೇನಿದೆ ಅದೆಲ್ಲವನ್ನು ಕೂಡ ಮನುಷ್ಯ ಅಂತ ಚಿಂತನೆ ಮಾಡಿಬಿಡ್ತಾರೆ. ಮನುಷ್ಯನಾಗಿ ಸಾಧನೆಯನ್ನು ಮಾಡಿಕೊಂಡ್ರೆ ಅವನು ದೇವರಾಗಿ ಬಿಡಬಹುದು ಅಂತನ್ನುವ ಸಾಧಾರಣವಾದ ಒಂದು ಮಾತುಗಳನ್ನು ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೇವೆ. ಮನುಷ್ಯನಾದವನು ತನ್ನ ಸಾಧನೆಯಿಂದ ದೇವರಾಗಿ ಬಿಡಬಹುದು, ಅದಕ್ಕೆ ಮನುಷ್ಯ ದೇವರಾಗಿ ಬಿಡಬಹುದು ಅನ್ನೋದಕ್ಕೆ ಉದಾಹರಣೆ ರಾಮ ಕೃಷ್ಣ ಇವರೆಲ್ಲ ಇರೋದ್ರಿಂದ ಅವರು ಕೂಡ ಮನುಷ್ಯರೇ, ಅವರು ದೇವರಲ್ಲ. ಹಾಗೆಲ್ಲ ಚಿಂತನೆಯನ್ನ ಮಾಡುವಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಹಲವಿದೆ. ಆದ್ದರಿಂದಲೇ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ, ವ್ಯಕ್ತವಾಗಿ ಬರುವ ಅದ ಕಣ್ಣಿಗೆ ಕಾಣುವಂತಹ ದರ್ಶನ ಪಥಕ್ಕೆ ಸಿಗುವಂತಹ ದೃಷ್ಟಿ ಗೋಚರವಾಗುವಂತಹ ಭಗವಂತನ ದಶಾವತಾರಗಳಲ್ಲಿಯೂ ಕೂಡ ಎಲ್ಲ ಅವತಾರಗಳು ಎಲ್ಲರ ಕಣ್ಣಿಗೆ ಕಾಣಿಸಿವೆ ಅಂತಿಲ್ಲ. ಮತ್ಸ್ಯಕೂರ್ಮಾದ್ಯವತಾರಗಳನ್ನ ಸಾಮಾನ್ಯರು ಎಲ್ಲಿ ನೋಡಿದ್ದಾರೆ? ವರಾಹ ನೃಸಿಂಹಾದ್ಯವತಾರಗಳನ್ನ ಸಾಮಾನ್ಯರ ದರ್ಶನ ಪಥಕ್ಕೆ ಎಲ್ಲಿ ಕಂಡಿವೆ? ಆದ್ದರಿಂದ ಸಾಮಾನ್ಯವಾಗಿ ದರ್ಶನ ಪಥಕ್ಕೆ ಬಿದ್ದಿರುವಂತದ್ದು ಪರಶುರಾಮ, ರಾಮ, ಕೃಷ್ಣ, ಐತರೇಯ, ದತ್ತ ಮೊದಲಾಗಿರ್ತಕ್ಕಂತಹ ರೂಪಗಳು. ಆ ಎಲ್ಲ ರೂಪಗಳು ಕೂಡ ಭಗವಂತನದ್ದೇ. ಆದ್ದರಿಂದ ಯಾವುದು ಭಗವಂತನ ರೂಪ, ಯಾವುದು ಭಗವಂತನ ರೂಪ ಅಲ್ಲ, ಯಾವುದು ಭಗವದವತಾರ, ಯಾವುದು ಭಗವದವತಾರ ಅಲ್ಲ, ಎಲ್ಲಿ ಭಗವಂತನ ಅಂಶ ಇದೆ, ಎಲ್ಲಿ ಭಗವಂತನ ಆವೇಶ ಇದೆ, ಎಲ್ಲವನ್ನ ಅನುಸಂಧಾನ ಮಾಡಿಕೊಂಡ್ರೆ ಮಾತ್ರ ಮೋಕ್ಷ. ಅವತಾರಾನ್ ತಥಾ ಜ್ಞಾತ್ವಾನ್ ಅವತಾರಾನ್ ಹರೇಸ್ತಯ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ. ಶ್ರೀಮದ್ ಆಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಪುರಾಣಾದಿಗಳಲ್ಲಿ ನಾವು ಗಮನಿಸುವಂತೆ ಅನೇಕ ಕಡೆ ದಶಾವತಾರಾದಿಗಳಲ್ಲಿ ಕಣ್ಣಿಗೆ ಕಂಡಿದ್ರು ಸ್ಪಷ್ಟವಾಗಿ ಭಗವಲ್ಲಕ್ಷಣವಾಗಿರ್ತಕ್ಕಂತಹ ನಿರ್ದೋಷ ಗುಣಪೂರ್ತಿಗಳಿದ್ರೂ ಕೂಡ
ಭಗವತ್ ಸ್ವರೂಪ ಅಂತ ಒಪ್ಪಲಿಕ್ಕೆ ಅನೇಕರು ವಿರೋಧವನ್ನ, ಅನೇಕರು ಅನೇಕ ವಿಷಯಗಳಲ್ಲಿ ಮತಿಭೇದವನ್ನ ಮಾಡೋದನ್ನ ಕಂಡಿದ್ದೇವೆ. ಬುದ್ಧನನ್ನ ದಶಾವತಾರದಲ್ಲಿ ಸ್ವೀಕಾರ ಮಾಡಿಕೊಳ್ಳದೆ ಬಲರಾಮಾದಿಗಳನ್ನ ದಶಾವತಾರದಲ್ಲಿ ಏಕತ್ವೇನ ಅನ್ಯತಮತ್ವೇನ ಪರಿಗ್ರಹಣ ಮಾಡತಕ್ಕಂತಹ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಅವತಾರಾನ್ ಹರೇಹೇ ಜ್ಞಾತ್ವ, ಮೋಕ್ಷಕ್ಕೆ ಉಪಯುಕ್ತವಾದ ಬೇಕಾದಷ್ಟು ಸಾಧನ ಸಾಮಗ್ರಿಗಳಲ್ಲಿ ಯಾವುದು ಭಗವದ್ ಅವತಾರ, ಯಾವುದು ಭಗವದ್ ಅವತಾರವಲ್ಲ ಎನ್ನುವಂತಹ ಜ್ಞಾನ ಅತ್ಯಂತ ಪ್ರಧಾನವಾದದ್ದು ಅನ್ನುವ ಪ್ರಮೇಯವನ್ನ ನಾವು ಈ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳಬಹುದಾಗಿದೆ. ಆದ್ದರಿಂದ ವ್ಯಕ್ತಾವ್ಯಕ್ತ ಸ್ವರೂಪಂ, ವ್ಯಕ್ತ ಸ್ವರೂಪ ಅವ್ಯಕ್ತ ಸ್ವರೂಪ, ಸಕಲ ಜೀವರಿಗೆ ಬಿಂಬನಾಗಿ ಅವ್ಯಕ್ತನಾಗಿದ್ದಾನೆ. ಕೊನೆಗೆ ಸಾಧನೆಯ ಕೊನೆಯಲ್ಲಿ ಅಪರೋಕ್ಷ ಜ್ಞಾನವಾಗುವ ಸಂದರ್ಭದಲ್ಲಿ ಆ ಜೀವರ ಹೃದಯದಲ್ಲಿ ನಿಂತಿರುವಂತಹ ತನ್ನ ಬಿಂಬ ದರ್ಶನವನ್ನ ಮಾಡಿಸ್ತಾನೆ. ಅವರು ಮಾತ್ರ ನೋಡ್ಲಿಕ್ಕಾಗುವಂಥದ್ದು ಸಾಮಾನ್ಯವಾಗಿ ಅವ್ಯಕ್ತವಾದದ್ದು, ಅವತಾರಾದಿಗಳಲ್ಲಿ ವ್ಯಕ್ತವಾದದ್ದು. ಮತ್ತೆ ಪುರುಷ ರೂಪದಿಂದ ಭಗವಂತ ಇದ್ದ. ಈ ಪುರುಷ ಅನ್ನೋದಕ್ಕೆ ಆಚಾರ್ಯರು 3 ಪುರುಷ ರೂಪಗಳ ಬಗ್ಗೆ ನಿರೂಪಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಪ್ರಥಮಂ ಮಹತಸ್ರಷ್ಟೃ ತಿಳಿಸಿಕೊಡ್ತಾರೆ. ಮುಂದೆ ಇಲ್ಲೆಲ್ಲ ಪುರಾಣದ ನಿರೂಪಣೆ ಮಾಡಬೇಕಾದ್ರೆ ಪ್ರಪ್ರಥಮವಾದದ್ದು ಮಹತ್ತತ್ವವನ್ನ, ತದಭಿಮಾನಿ ದೇವತೆಯಾದಂತಹ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಒಂದು ಪುರುಷ ರೂಪ. ದ್ವಿತೀಯಂತೂ ಅಂಡ ಸಂಸ್ಥಿತಂ, ಎರಡನೆಯ ಪುರುಷ ರೂಪ ಬ್ರಹ್ಮಾಂಡದಲ್ಲಿ ಇದ್ದು ಬ್ರಹ್ಮಾಂಡವನ್ನ ನಿಯಮನ ಮಾಡ್ಲಿಕ್ಕಾಗಿರತಕ್ಕಂತಹ ಪುರುಷ ರೂಪ. ತೃತೀಯಂ ದೇಹಿನಾನ್ ದೇಹೇ, ಮೂರನೆಯ ಪುರುಷ ರೂಪ ದೇಹಿಗಳ ಸರ್ವ ಜೀವರ ಶರೀರದಲ್ಲಿದ್ದು ನಿಯಾಮಕವಾಗಿರ್ತಕ್ಕಂತಹ ಭಗವದ್ ರೂಪ. ಆದ್ದರಿಂದ ಪುರುಷ ಅಂತ ಇಲ್ಲಿ ಪುರುಷ ರೂಪೇಣ ಅಂತ ಪುರಾಣ ಚಿಂತನೆಯನ್ನ ಕೊಟ್ಟಿರುವುದರಿಂದ ಯಾವ ಪುರುಷ ಅಂತ ನಾವು ಚಿಂತನೆ ಮಾಡಬೇಕಾದ್ರೆ 3 ಪುರುಷ ರೂಪಗಳನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬಹುದು. ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ, ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೂ ಪುರುಷ ಅಂತ ಹೆಸರಿದೆ. ಪುರುಷ ರೂಪದಿಂದ ಭಗವಂತ ಅವರಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರನ್ನೂ ಪುರುಷ ಅಂತ ಕರೀತಾರೆ. ಒಟ್ಟಿನಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಒಂದು ಪುರುಷ ರೂಪ, ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡ ನಿಯಾಮಕವಾಗಿ ನಿಂತಿರತಕ್ಕಂತಹ ಒಂದು ಪುರುಷ ರೂಪ, ಮೂರನೆಯದ್ದು ನಮ್ಮೆಲ್ಲರ ಶರೀರದಲ್ಲಿ ವ್ಯಾಪಿಸಿಕೊಂಡು ನಿಂತಿರತಕ್ಕಂತಹ ಪುರುಷ ರೂಪ, ಮೂರನೆಯದ್ದು ಪುರುಷ ರೂಪ. ಒಂದು ವ್ಯಕ್ತ, ಅವ್ಯಕ್ತ, ಪುರುಷ, ನಾಲ್ಕನೆಯದ್ದು ಕಾಲ. ಕಾಲ ಅನ್ನುವ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದೆ. ಅನಂತ ಕಲ್ಯಾಣ ಗುಣಪೂರ್ಣತೆಯನ್ನ ತಿಳಿಸಿಕೊಡುವಂತಹ ಶಬ್ದ ಅದು ಕಾಲ ಶಬ್ದ. ಕಾಲಃ ಕಲಿತ ಸಂಪೂರ್ಣ ಗುಣತ್ವಾತ್ತು ಜನಾರ್ದನ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಕಾಲ ಕಲಿತ ಸಂಪೂರ್ಣ ಗುಣತ್ವಾತ್ತು ಜನಾರ್ದನ, ಕಲಿತ ಸಂಪೂರ್ಣ ಗುಣತ್ವಾ ಜನಾರ್ದನ ಕಾಲಃ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ಭಗವಂತನನ್ನ ಕಾಲ ಅಂತ ಕರಿತಾ ಇದ್ದಾರೆ. ಇನ್ನೊಂದು ಕಾಲ ಅನ್ನೋದಕ್ಕೆ ನಾಶ ಮಾಡುವವನು ಅಂತ ಅರ್ಥ. ಕಾಲ ಅಂತ ಅನ್ನೋದಕ್ಕೆ ಬೇಡಿದವರಿಗೆ ಬೇಡಿದ್ದನ್ನ ಕೊಡುವವನು ಅಂತ ಅರ್ಥ. ಹೀಗೆ ನಾನಾರ್ಥಗಳಿಂದ ಕೂಡಿದ್ದು ಕಾಲ ಎನ್ನುವಂತಹ ಶಬ್ದ. ಅಂತ ಕಾಲ ಎನ್ನುವ ರೂಪದಿಂದ ಭಗವಂತ ಇದ್ದಾನೆ. ಒಟ್ಟು ಭಗವಂತನದ್ದು ಪ್ರಧಾನವಾಗಿ 4 ರೂಪಗಳು. ಒಂದು ವ್ಯಕ್ತ ರೂಪ, ಅವ್ಯಕ್ತ ರೂಪ, 3 ಪುರುಷ ರೂಪಗಳನ್ನ ಸೇರಿಸಿ ಒಂದು ಅಂತ ಮಾಡಿಕೊಂಡ್ರೆ ಅದು ಪುರುಷ ರೂಪ, ಮತ್ತೊಂದು ಕಾಲರೂಪ. ಈ 4 ರೂಪಗಳಿಂದ ನಿಂತಿರತಕ್ಕಂತಹ ಪರಬ್ರಹ್ಮನಾಗಿರ್ತಕ್ಕಂತಹ ನಾರಾಯಣ ತಾನು ಸಕಲ ಜಗತ್ತನ್ನು ಕೂಡ ಪ್ರಧಾನದ ಮೂಲಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಪ್ರಧಾನ ಅಂತ ಕೇಳಿದರೆ ಪ್ರಧಾನ ಅಂತ ಅನ್ನೋದು ಪ್ರಕೃತಿ. ಪ್ರಧಾನ ಅನ್ನೋದಕ್ಕೆ ಪ್ರಕೃತಿ ಅಂತ ಅರ್ಥ. ಪ್ರಕೃತಿಯ ಮೂಲಕ ಭಗವಂತ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದೇ ಸ್ಥಿತಿ ಸರ್ಗಾಂತ ವ್ಯಕ್ತಿ ಸದ್ಭಾವ ಹೇತವಃ. ಇಂತಹ ಭಗವಂತನ ರೂಪಗಳೇ ಭಗವಂತನ ಅಚಿಂತ್ಯವಾಗಿರತಕ್ಕಂತಹ ಶಕ್ತಿಯಿಂದ ಅದ್ಭುತವಾದಂತಹ ವಿಚಿತ್ರವಾಗಿರತಕ್ಕಂತಹ ಅನೇಕ ಭೇದ ಭಿನ್ನವಾಗಿರತಕ್ಕಂತಹ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೆಲ್ಲ ವ್ಯಾಪಾರ. ಈ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡೋದರಿಂದ, ಈ ಸಮಗ್ರವಾದ ವ್ಯಾಪಾರವನ್ನ ಮಾಡುವುದರಿಂದ ಸ್ವಾಮಿಗೆ ಏನು ಲಾಭ ಅಂತ ಕೇಳಿದ್ರೆ
ಏನೂ ಇಲ್ಲ ನೋಡಿ. ಸಮಸ್ತ ಶಾಸ್ತ್ರಗಳ ಸಾರಭೂತವಾದ ವಿಷಯಗಳನ್ನೆಲ್ಲವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಯಾವತ್ತಿಗೂ ಕೂಡ ಆ ಗ್ರಂಥವನ್ನ ಅಧ್ಯಯನ ಮಾಡುವುದರ ಮೊದಲೇ ಆ ಗ್ರಂಥದ ಉದ್ದೇಶ ನಮಗೆ ಸ್ಪಷ್ಟವಾಗಿ ಬಿಡ್ತು ಅಂತಂದ್ರೆ, ಆ ಗ್ರಂಥದ ಪ್ರಧಾನವಾದಂತಹ ತಾತ್ಪರ್ಯದ ಜ್ಞಾನ ನಮಗಾಗಿಬಿಡ್ತು ಅಂತಂದ್ರೆ, ಮಧ್ಯ ಮಧ್ಯದಲ್ಲಿ ಅದನ್ನ ಓದುವಾಗ ಕನ್ಫ್ಯೂಷನ್ ಆಗೋದೇ ಇಲ್ಲ. ಕನ್ಫ್ಯೂಸ್ ಸ್ಟೇಟಸ್ಗೆ ನಾವು ಹೋಗೋ, ಅಯ್ಯೋ ಏನಪ್ಪಾ ಹೀಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಆರಂಭದಲ್ಲಿ ಇನ್ನೇನೋ ಹೇಳಿದ್ರು, ಮಧ್ಯದಲ್ಲಿ ಇನ್ನೇನೋ ಹೇಳ್ತಾರೆ, ಕೊನೆಗೆ ಬೇರೇನೋ ಮಾತಾಡ್ತಾರಲ್ಲ ಅನ್ನುವಂತಹ ಯಾವ ರೀತಿಯಾದ ಗೊಂದಲಕ್ಕೂ ನಮಗೆ ಅವಕಾಶ ಇರೋದಿಲ್ಲ. ವಿಷಯವನ್ನ ನಿರೂಪಣೆ ಮಾಡೋದರ ಮೊದಲೇ ತದ್ವಿಷಯಕವಾದಂತಹ ಸ್ಪಷ್ಟತೆಯನ್ನ ಕೊಟ್ಟು ಬಿಟ್ರೆ ಯಾವ ಗೊಂದಲಕ್ಕೆ ಅವಕಾಶವಿರೋದಿಲ್ಲ ಅನ್ನುವ ದೃಷ್ಟಿಯಲ್ಲಿಯೇ ಶ್ರೀಮದ್ ಭಾಗವತದಲ್ಲಿ ಭಗವಂತನ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ ಎಂಬುದಾಗಿ ಆರಂಭದಲ್ಲೇ ಸೂತ ಪುರಾಣಿಕರು ಶೌನಕಾದಿಗಳ ಮೂಲಕ ಸಕಲ ಸಾತ್ವಿಕ ವರ್ಗಕ್ಕೆ ನಾವೀಗ ಚಿಂತನೆ ಕೊಡ್ತಾ ಇರ್ತಕ್ಕಂಥ ಭಗವತ್ ಸ್ವರೂಪ ವಿಶುದ್ಧ ಸತ್ವ ಊರ್ಜಿತ ಎನ್ನುವುದಾಗಿ ಕೇವಲ 3 ಶಬ್ದಗಳಲ್ಲೇ ಭಗವತ್ ಸ್ವರೂಪದ ಒಂದು ಪರಿಚಯವನ್ನ ನಮಗೆ ಹೇಗೆ ಮಾಡಿಕೊಟ್ಟು ಮುಂದೆ ಬರುವ ಎಲ್ಲ ಕನ್ಫ್ಯೂಷನ್ಗಳನ್ನ ಪರಿಹಾರ ಮಾಡಿಬಿಟ್ಟಿದ್ದಾರೋ, ಅದೇ ರೀತಿಯಲ್ಲೇ ಇಲ್ಲಿಯೂ ಕೂಡ ಭಗವಂತನಿಗೆ ಸೃಷ್ಟಿ ಸ್ಥಿತ್ಯಾದಿಗಳಿಂದ ಆಗಬೇಕಾದಂತಹ ಒಂದು ಪ್ರಯೋಜನ ಏನು ಸ್ಪಷ್ಟವಾಗಿ ಸೂತ್ರದಲ್ಲಿ ನಿರ್ಣಯವನ್ನು ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ವೇದವ್ಯಾಸರು. ಅಪ್ರಯೋಜನವತ್ವಾತ್ ಇತ್ಯಾದಿಯಾಗಿ ನಿರೂಪಣೆಯನ್ನು ಮಾಡುವಾಗ ಭಗವಂತನಿಗೆ ಸೃಷ್ಟಿಯಾದಿಗಳನ್ನ ಮಾಡೋದರಿಂದ ಏನು ಪ್ರಯೋಜನ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಯೋಜನವು ಭಗವಂತನಿಗಿಲ್ಲ. ಹಾಗಿದ್ದೂ ಕೂಡ ಭಗವಂತ ಸೃಷ್ಟಿಯನ್ನ ಯಾಕೆ ಮಾಡ್ತಾ ಇದ್ದಾನೆ ಅಂತ ಕೇಳಿ ಸೂತ್ರಕಾರರು ಮತ್ತೆ ಮುಂದುವರಿತಾರೆ. ಲೋಕವತ್ತು ಲೀಲಾ ಕೈವಲ್ಯಂ, ಲೀಲೆಯಿಂದ ಮಾಡತಕ್ಕಂಥದ್ದು ಭಗವಂತನ ಸೃಷ್ಟಿ ವ್ಯಾಪಾರ. ಆದ್ದರಿಂದ ಎಲ್ಲ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಹಾಗೆ ಜೀವರು ವ್ಯಾಪಾರಾದಿಗಳನ್ನ ಮಾಡತಕ್ಕಂಥದ್ದು, ಸಕಲರು ಕೂಡ ಅವರವರ ಕೆಲಸವನ್ನು ಮಾಡತಕ್ಕಂಥದ್ದು ಒಂದು ದುಃಖ ನಾಶವಾಗಲಿ ಅಂತ. ನಾವು ಮಾಡುವ ಈ ಕೆಲಸಗಳಿಂದ ದುಃಖ ಅಂತನ್ನೋದು ದೂರವಾಗ್ಲಿ, ದುಃಖ ನಿವೃತ್ತಿಗೋಸ್ಕರವಾಗಿ ಇರುವ ಎಲ್ಲ ದುಃಖಗಳು ನನ್ನಿಂದ ದೂರವಾಗ್ಲಿ ಎನ್ನುವ ದೃಷ್ಟಿಯಲ್ಲಿ ಅನೇಕ ವಿಧವಾದ ವ್ಯಾಪಾರವನ್ನ ಮಾಡ್ತಾರೆ. ದುಃಖ ಹೋಗಲಿ ಅಂತ ಕೆಲವರು ವ್ಯಾಪಾರವನ್ನ ಮಾಡ್ತಾರೆ, ದುಃಖ ಬರ್ಲಿ ಅಂತ ಕೆಲವರು ಕೆಲಸ ಮಾಡ್ತಾರೆ, ಜೋರಾಗಿ ಅಳ್ತಾರೆ, ಒದ್ದಾಡ್ತಾರೆ, ನೋವು ಅನುಭವಿಸ್ತಾರೆ, ದುಃಖ ಜಾಸ್ತಿಯಾಗಿ ಕೆಲವರ ವ್ಯಾಪಾರ ಇರ್ತದೆ. ಲೋಕದಲ್ಲಿ ನಾವು ನೋಡಿದಂತಹ ವ್ಯಾಪಾರಗಳು ಮೂರೇ. ಒಂದು ದುಃಖ ನಿವೃತ್ತಿಗಾಗಿ ಮಾಡುವಂತಹ ವ್ಯಾಪಾರ, ಎರಡನೆಯದ್ದು ಸುಖ ಪ್ರಾಪ್ತಿಗಾಗಿ ಮಾಡುವಂತಹ ವ್ಯಾಪಾರ, ಮೂರನೆಯದ್ದು ದುಃಖ ಜಾಸ್ತಿಯಾಗಿ ಮಾಡುವಂತಹ ವ್ಯಾಪಾರ. ದುಃಖ ನಿವೃತ್ತ್ಯರ್ಥಂ, ಸುಖ ಪ್ರಾಪ್ತ್ಯರ್ಥಂ, ದುಃಖ ಅತಿಶಯೇನ ಅಂತ ಮೂರೇ ನಾವು ಕಂಡಿರುವಂತ. ಆದ್ರೆ ಸುಖ ಜಾಸ್ತಿಯಾಗಿ ವ್ಯಾಪಾರವನ್ನ ಮಾಡುವಂಥದ್ದು ಅಂತ ನಾವೆಲ್ಲೂ ಕೇಳಿಲ್ಲ, ನಾವು ನೋಡಿಲ್ಲ. ನೀನ್ ಯಾಕೆ ಈ ತರ ಮಾಡ್ತಿದ್ದೀರಿ ಅಂತಂದ್ರೆ ನನಗೆ ಸುಖ ಜಾಸ್ತಿಯಾಗಿ ಹೋಗಿದೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳೋದಿಲ್ಲ. ಸುಖ ನೈಜದಲ್ಲಿ ಸುಖ ಅಂದ್ರೆ ಏನು ಅಂತಲೇ ಸಾಮಾನ್ಯರಿಗೆ ಗೊತ್ತಿಲ್ಲ. ಆದ್ದರಿಂದ ಸುಖವನ್ನ ಹುಡುಕುವುದರಲ್ಲೇ ಜೀವನ ಪೂರ್ತಿ ಕಳೆಯುವ ನಾವು ಸುಖ ಜಾಸ್ತಿಯಾಗಿ ಕೆಲಸವನ್ನ ಮಾಡ್ತೇವೆ ಅಂತಂದ್ರೆ ಅದು ಹಾಸ್ಯಾಸ್ಪದವಾಗಿರ್ತಕ್ಕ ಸಂಗತಿ ಆಗ್ತದೆ. ಆದ್ದರಿಂದ ಸುಖ ಜಾಸ್ತಿಯಾಗಿ ಅಂದ್ರೆ ಉದ್ರಿಕ್ತ ಸುಖನಾಗಿ ಆಚಾರ್ಯ ನಿರೂಪಣೆ ಮಾಡುವಂತೆ ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಎಂಬುದಾಗಿ ಭಗವತ್ ಸ್ವರೂಪವನ್ನು ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಹಾಗೆ ಅತ್ಯುದ್ರಿಕ್ತವಾದಂತಹ ಆನಂದದಿಂದ ಕೂಡಿದವನಾಗಿ ವ್ಯಾಪಾರವನ್ನ ಮಾಡತಕ್ಕಂಥವನು ಭಗವಂತ ಮಾತ್ರ, ಬೇರೆ ಯಾರು ಅಲ್ಲ. ಅತ್ಯುದ್ರಿಕ್ತವಾದಂತಹ ಸ್ಥಿತಿಯಲ್ಲಿ ವ್ಯಾಪಾರವನ್ನ ಮಾಡತಕ್ಕಂಥವನು ಭಗವಂತ ಸ್ವಾಮಿ ನಾರಾಯಣ. ಆದ್ದರಿಂದ ಅವನ ವ್ಯಾಪಾರಕ್ಕೆ ಶಾಸ್ತ್ರ ಕೊಟ್ಟ ಹೆಸರು ಅದು ಲೀಲೆ. ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ. ಸೃಷ್ಟಿ ಪ್ರಕರಣವನ್ನ ನಮಗೆ ಪರಿಚಯವನ್ನ ಮಾಡಿಕೊಡುವಾಗ ಆರಂಭದಲ್ಲಿ ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾ ತಸ್ಯ ನಿಶಾಮಯ, ಅವನ ಚೇಷ್ಟೆಯನ್ನ
ಆ ಭಗವಂತನ ವ್ಯಾಪಾರವನ್ನ ಸೃಷ್ಟಿ ಎನ್ನುವಂತಹ ಜಗತ್ ಸೃಷ್ಟಿ ಎನ್ನುವ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನಾನು ಹೇಳ್ತೇನೆ. ಆ ಮಹಿಮೆಯನ್ನ ಹೇಳುವಾಗ ಒಂದು ಮಾತನ್ನ ಹೇಳ್ತೇನೆ ಮೈತ್ರೇಯ, ನೀನ್ ಕೇಳು. ಆ ಸೃಷ್ಟಿ ವ್ಯಾಪಾರದಿಂದ ಭಗವಂತನಿಗೆ ಯಾವುದೇ ಪ್ರಯೋಜನ ಅಂತನ್ನುವುದು ಇಲ್ಲ ಇಲ್ಲ ಇಲ್ಲ. ಕಾರಣ ಭಗವಂತ ನಿಜಲಾಭ ಪೂರ್ಣ. ಸುಂದರವಾದ ಪ್ರಮೇಯಗಳಿದೆಲ್ಲ ಅದ್ಭುತವಾಗಿ ಮುತ್ತಿನಿಂದ ನವರತ್ನಗಳಿಂದ ಮಾಡಿದ ಸರದಂತೆ ನವರತ್ನೋಪಾದಿಯಲ್ಲಿ ಚಿಂತನೆ ಮಾಡಲಿಕ್ಕೆ, ಇಟ್ಟುಕೊಳ್ಳಲಿಕ್ಕೆ, ಕಂಠದಲ್ಲಿ ಧಾರಣೆ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕ ಸುಂದರವಾದ ಪ್ರಮೇಯ ರತ್ನಗಳು. ಭಾಗವತದಲ್ಲಿ ಭಗವಂತನ ಬಗ್ಗೆ ಪ್ರಹ್ಲಾದ ರಾಜ ಸ್ತೋತ್ರವನ್ನು ಮಾಡುವಾಗ ದೇವರನ್ನ ನಿಜಲಾಭ ಪೂರ್ಣ ಅಂತ, ಪರಿಪೂರ್ಣ ಸ್ವರೂಪ ಅವನಿಗೆ ನಮ್ಮಿಂದ ಏನು ಆಗಬೇಕಾದ್ದಿಲ್ಲ. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನಾತ್ ಅಭಿದುಷ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಎನ್ನುವುದಾಗಿ ತುಂಬಾ ಸುಂದರವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಅದರಂತೆ ಭಗವಂತ ನಿಜಲಾಭ ಪೂರ್ಣ. ನಿಜಲಾಭ ಪೂರ್ಣನಾದ್ದರಿಂದ ಭಗವಂತನಿಗೆ ಸೃಷ್ಟಿ ಸ್ಥಿತ್ಯಾದಿ ವ್ಯಾಪಾರಗಳಿಂದ ಏನೊಂದು ಆಗಬೇಕಾದ್ದಿಲ್ಲ. ಆದ್ದರಿಂದ ಅವನಿಗೆ ಏನೊಂದೂ ಆಗಬೇಕಾದ್ದಿಲ್ಲ. ಕಟ್ಟೋದರಿಂದ ಸುಖವಾಗ್ತದೆ, ಅದನ್ನ ಒಡೆಯುವುದರಿಂದ ದುಃಖವಾಗ್ತದೆ ಅನ್ನೋದಿಲ್ಲ. ಹೇಗೆ ಮಕ್ಕಳು ಆಟವನ್ನ ಆಡುವಾಗ ಮರಳಿನಲ್ಲಿ ಮನೆಯನ್ನ ಕಟ್ಟುತ್ತಾರೆ, ಸಂಜೆ ಹಾಗೂ ಬೆಳಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲದ ತನಕ ಮರಳಿನಲ್ಲಿ ಆಟ ಆಡ್ತಾ ಸಮುದ್ರ ಬದಿಯಲ್ಲಿ ಮನೆ ಕಟ್ಟೋದು, ಗೂಡು ಕಟ್ಟೋದು, ಬಿಲ ನಿರ್ಮಾಣ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಸಂಜೆ ಕತ್ತಲಾಯ್ತು ಅನ್ನುವ ಸಂದರ್ಭ ಬಂದಾಗ ತಾವು ಕಟ್ಟಿದ ಮನೆಯನ್ನ ಒಡೆದು ಬೀಳಿಸಿ ಹೇಗೆ ಓಡಿ ಬಿಡ್ತಾರೆ. ಅದರಿಂದ ಅವರಿಗೆ ಯಾವ ರೀತಿಯಾದ ದುಃಖಾದಿಗಳು, ಬಾಧೆ ಏನೂ ಆಗೋದಿಲ್ಲ. ಅದರಂತೆ ಮತ್ತೊಂದು ಭಗವಂತನ ಸುಖೋದ್ರಿಕ್ತ ಸ್ಥಿತಿಯಲ್ಲಿ ಹೇಗೆ ಅವನ ಸ್ಟೇಟಸ್, ಅವನ ವ್ಯಾಪಾರ ಇರುತ್ತೆ ಅಂತ ಹೇಳುವಾಗ ಆಚಾರ್ಯರು ಒಂದು ನೀಚೋಪಮ, ಆದ್ರೆ ಭಗವಂತನ ವ್ಯಾಪಾರಕ್ಕೆ ತತ್ ಸಮಾನವಾಗಿರತಕ್ಕ ಉಪಮ ಅನ್ನೋದು ಎಲ್ಲೂ ಇಲ್ಲ. ನೀಚೋಪಮವನ್ನ ಉದಾಹರಣೆ ಮಾಡಿ ಕೊಡುವಾಗ ಯಥಾ ಮತ್ತಸ್ಯ ನರ್ತನಂ ಅಂತ, ಮದಭರಿತನಾದ ವ್ಯಕ್ತಿ ಕುಣಿತಾ ಇರ್ತಾನೆ. ಅವನ ಕುಣಿತಾ ಇದ್ದೇನೆ ಇನ್ನೊಂದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಅಂದ್ರೆ ಆನಂದೋದ್ರೇಕದ ಸ್ಥಿತಿಯಲ್ಲಿ ಮದಭರಿತನಾಗಿರ್ತಕ್ಕ ವ್ಯಕ್ತಿಯ ವ್ಯಾಪಾರ ಸ್ಥಿತಿ ಹೇಗಿರ್ತದೆ, ಹಾಗೆ ಸ್ವರೂಪಭೂತವಾದ ಆನಂದೋದ್ರಿಕ್ತವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಭಗವಂತನ ವ್ಯಾಪಾರ ಅಂತ ಹೇಳಿ ಭಗವಂತನ ವಿಚಿತ್ರವಾದ ಕರ್ತೃತ್ವ ಶಕ್ತಿಯನ್ನ ಪರಿಚಯ ಮಾಡಿಕೊಡುವಲ್ಲಿ ಆಚಾರ್ಯರು ಈ ಒಂದು ಪ್ರಮಾಣವನ್ನ ಉದಾಹರಣೆ ಪೂರ್ವಕವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಜಗತ್ ಸೃಷ್ಟಿ ಸ್ಥಿತ್ಯಾದಿಗಳು ಭಗವಂತನಿಗೆ ಆಟದಂತೆ. ನಾಹನ್ನಚ ಶಿವೋನ್ಯೇಚ ತಚ್ಚಕ್ತ್ಯಗಾಂಶ ಭಾಗಿನಃ ಬಾಲಃ ಕ್ರೀಡನಕೈರ್ಯದ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ. ಇದು ಬ್ರಹ್ಮದೇವರ ಮಾತು. ನಾಹಂ ನಚ ಶಿವ ಅನ್ಯೇಚ ತಚ್ಚಕ್ತಿ ಏಕಾಂಶ ಭಾಗಿನಃ. ನಾನಾಗ್ಲಿ ಶಿವನಾಗ್ಲಿ ಇತರ ಯಾವ ದೇವತೆಗಳಾದರೂ ಕೂಡ ಆ ಭಗವಂತನ ಶಕ್ತಿಯಲ್ಲಿ ಏಕಾಂಶ ಭಾಗಿಗಳು ನಾವಲ್ಲ. ಎಷ್ಟು ಅದ್ಭುತವಾದ ಮಾತು! ಭಗವಂತನ ಶಕ್ತಿಯಲ್ಲಿ ನಮಗೆ ಏಕಾಂಶವೂ ಇಲ್ಲ, ಒಂದು ಅಂಶವೂ ಕೂಡ ಭಗವಂತನ ಶಕ್ತಿಯಲ್ಲಿ ನಮಗಿಲ್ಲ. ಆದ್ದರಿಂದಲೇ ಭಗವಂತನ ಮಹಿಮೆಗಳ ಬಗ್ಗೆ ನಮಗೆ ನಿರೂಪಣೆ ಮಾಡಬೇಕಾದ್ರೆ ಎಷ್ಟು ವೈಭವದಿಂದ ಆಚಾರ್ಯರು ನಿರೂಪಣೆ ಮಾಡಿಕೊಡ್ತಾರೆ. ಭಗವಂತನ ಮಹಿಮಾ ವೈಭವ ಚಿಂತನೆ ಮಾಡಬೇಕಾದ್ರೆ ವಿಷ್ಣು ಮಾಹಾತ್ಮ್ಯ ಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧ ಪುನಶ್ಚ ಅನಂತಧಾತಸ್ಯ ಪುನಶ್ಚಾಪಿ ಹ್ಯನಂತಧಾ ನೈಕಾಂಶ ಮಹಾತ್ಮ್ಯ ಶ್ರೀಶೇಷ ಬ್ರಹ್ಮಶಂಕರಾಹ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಕೊಡುವಂತಹ ಸುಂದರವಾದ ಪ್ರಮಾಣ. ವಿಷ್ಣು ಮಹಾತ್ಮ್ಯದ ಒಂದು ಲೇಷವನ್ನ ಭಗವಂತನ ಅನಂತ ಮಹಿಮೆಯಲ್ಲಿ ಒಂದು ಸ್ವಲ್ಪ ಮಹಿಮೆಯನ್ನ ತೆಗೆದು ಅದನ್ನ ಕೋಟಿ ಭಾಗವನ್ನಾಗಿ ಮಾಡಬೇಕು. ಕೋಟಿ ಭಾಗವನ್ನಾಗಿ ಮಾಡಿದ ಚಿಕ್ಕ ಪದಾರ್ಥವನ್ನ ಮತ್ತೆ ಕೋಟಿ ಭಾಗವನ್ನಾಗಿ ಮಾಡಿದ್ರು ಕೂಡ ಅದರಲ್ಲಿ ಬರುವ ಒಂದು ಅಂಶದ ಮಹಿಮೆಯೂ ಕೂಡ ರಮಾ ಬ್ರಹ್ಮ ರುದ್ರಾದಿ ಯಾವ ದೇವತೆಗಳಲ್ಲೂ ಇಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ಭಗವಂತನ ಅನಂತ ಮಹಿಮಾ ಅಂತ ಅನ್ನೋದು ಯಾವ ರೀತಿಯಲ್ಲಿದೆ ಅಂತ ನಾವು ಅನುಸಂಧಾನ ಮಾಡಬೇಕಾಗ್ತದೆ.
ಅಂತಹ ಭಗವಂತನ ಸೃಷ್ಟಿ ಸ್ಥಿತ್ಯಾದಿಗಳ ವ್ಯಾಪಾರ ಆಟದಂತೆ. ಬಾಲಃ ಕ್ರೀಡನಕೈಃ ಯದ್ವತ್ ಕ್ರೀಡತೆ ಅಸ್ಮಾಭಿಃ ಅಚ್ಯುತಃ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಬಾಲಕ ಆಟ ಆಡುವಂತಹ ಪುಟ್ಟ ಮಗು ಕ್ರೀಡನಕೈಃ ಆಟದ ಸಾಮಾನುಗಳ ಜೊತೆಯಲ್ಲಿ ಹೇಗೆ ಆಟ ಆಡ್ತಾನೆ ಆ ಬಾಲಕ, ಚಿಕ್ಕ ಹುಡುಗ, ಅದರಂತೆ ಭಗವಂತ ನಮ್ಮ ಜೊತೆಯಲ್ಲಿ ತಗೋ ಬ್ರಹ್ಮ, ನಿಂದನ್ನು ಸೃಷ್ಟಿಗಾಗಿ ಇಟ್ಟು ಬೊಂಬೆಯನ್ನ ಆಟ ಆಡಿಸ್ತಾ ಇದ್ದೇನೆ, ಹೇ ಶಿವ ನಿಂದನ್ನ ಲಯಕಾರಕ ಆಟಿಕೆಯನ್ನಾಗಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಅವರನ್ನ ಆಟಿಕೆಯ ಸಾಮಾನುಗಳಂತೆ ಆಟ ಆಡಿಸ್ತಾ ವಿಚಿತ್ರವಾದ ತನ್ನ ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಅಂತಹ ಸರ್ವಸ್ವಾಮಿಯಾದ ಶ್ರೀ ವಿಷ್ಣುವೇ, ನಾರಾಯಣನೇ ಜಗಜ್ಜನ್ಮಾದ್ಯಷ್ಟಕರ್ತ. ಅಂತಹ ಭಗವಂತನ ವಿಚಿತ್ರವಾದ ಜಗಜ್ಜನ್ಮಾದ್ಯಷ್ಟಕರ್ತೃತ್ವವನ್ನ ನಾನು ನಿನಗೆ ನಿರೂಪಣೆಯನ್ನ ಮಾಡ್ತಾ ಇದ್ದೇನೆ, ಅದನ್ನ ಕೇಳುವಂಥವನಾಗು ಅಂತ ಹೇಳಿ ಪರಾಶರರು ತಮ್ಮಲ್ಲಿ ಜಿಜ್ಞಾಸುವಾಗಿ ಬಂದಿರತಕ್ಕಂತಹ ಮೈತ್ರೇಯರಿಗೆ ಅವರ ಜಿಜ್ಞಾಸಕ್ಕೆ ಪರಿಹಾರ ರೂಪವಾಗಿ ಭಗವತ್ ತತ್ವವನ್ನ, ಭಗವಂತ ಮಾಡಿದ ಸೃಷ್ಟಿ ವ್ಯಾಪಾರವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಎಂದನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನ ಉಪಸ್ಥಿತರಾಗಿರತಕ್ಕಂತಹ ಗುರುವಂತರ್ಗತ ಪ್ರಾಣಸ್ಥ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.